ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಂತೋಷ್ ಲಾಡ್ ಎಜುಕೇಷನ್ ಫೌಂಡೇಶನ್ಗೆ ನಿಮ್ಮ ಈ ಒಂದು ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ನಾನು ನಿಮ್ಮ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ನಾವು ಕರ್ನಾಟಕ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಇಂದಿನ ತರಗತಿಗಳಲ್ಲಿ ಕೆಲವೊಂದಿಷ್ಟೇನು ಎಕ್ಸಾಮ್ನ ದೃಷ್ಟಿಕೋನದೊಳಗೆ ಅಂದರೆ ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಷಯಾಂಶಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗೆ ಈಗಿನ ಸ್ಟೇಟ್ ಇಂಪಾರ್ಟೆಂಟ್ನ ವ್ಯಾಪ್ತಿ ಒಳಗೆ ಮತ್ತು ಕರ್ನಾಟಕದ ಜಾಗ್ರಫಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಾಗಿ ಪ್ರಶ್ನೆ ಕೇಳುವಂತಹ ವಿಭಾಗ ಇನ್ನು ನದಿ ವ್ಯವಸ್ಥೆ ಆಗಿರ್ತದೆ. ಈ ಕರ್ನಾಟಕದ ವ್ಯಾಪ್ತಿಯೊಳಗೆ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಾಗ ಒಂದಿಷ್ಟೇನು ಪ್ರಶ್ನೆಗಳನ್ನು ಕೇಳ್ತಾನಲ್ವ, ಅವುಗಳನ್ನು ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಮಾಡೋಣ. ಇಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ. ಈಗ ನೋಡ್ರಿ, ಈಗ ಆಲ್ರೆಡಿ ನಿಮಗೆ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಭಾರತದ ಜಾಗ್ರಫಿ ವ್ಯಾಪ್ತಿಯಲ್ಲಿ ನದಿಗಳು ಮತ್ತು ಉಪನದಿಗಳಿಗೆ ಸಂಬಂಧಪಟ್ಟಾಗ ಆಲ್ರೆಡಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಆದರೂ ಕೂಡ ಇಲ್ಲಿ ಒಂದಿಷ್ಟು ಕರ್ನಾಟಕದ ನದಿ ವ್ಯವಸ್ಥೆಯ ಆಧಾರದ ಮೇಲೆ ಮತ್ತೆ ನದಿಗಳ ಉಪನದಿಗಳು ಮತ್ತು ಉಪನದಿಗಳ ಮತ್ತು ಉಪನದಿಗಳ ಆಧಾರದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಯನ್ನು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡಬೇಕು ಅಂತ ಬಂದಾಗ ಇಲ್ಲಿ ಒಂದು ಎಕ್ಸಾಂಪಲ್ಲಾಗಿ ಒಂದು ಕ್ವಶನ್ ಕೊಟ್ಟು ಆನಂತರ ಈ ವ್ಯವಸ್ಥೆ ಯಾಕೆ ಇಲ್ಲಿ ಪ್ರೆಸೆಂಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಕ್ಕೆ ಒಂದಿಷ್ಟು ಚರ್ಚೆ ಮಾಡೋಣ. ಗಮನಿಸಿ, ಇಲ್ಲಿ ಕರ್ನಾಟಕ ನದಿ ವ್ಯವಸ್ಥೆ ಮೊದಲು ನದಿ ವ್ಯವಸ್ಥೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಪ್ರಶ್ನೆ ಇದೆ, ಕರೆಕ್ಟಾಗಿ ಗಮನಿಸ್ರಿ. ಪ್ರಶ್ನೆಗಿಂತ ಮುಂಚೆ ಇಲ್ಲೊಂದು ಆಪ್ಷನ್ಸ್ಗಳು ನೋಡ್ರಿ. ತಾಸಿ, ಮಾರ್ಕಂಡೇಯ, ಮೂರನೇದು ಗುರುಪುರ, ಆನಂತರ ನಾಲ್ಕನೇದು ವರದಾ ಅಂತ ಹೇಳಿದೆ. ನಾಲ್ಕನೇದು ವರದಾ. ಇವು ನಾಲ್ಕು ಕರ್ನಾಟಕದ ನದಿಗಳ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಪ್ರಮುಖ ನದಿಗಳಾಗಿದ್ದು, ಈ ನದಿಗಳನ್ನ ಇಟ್ಕೊಂಡು ನಮಗೆ ಪ್ರಶ್ನೆ ಕೇಳ್ತಾನೆ. ಈ ಕೊಟ್ಟಿರುವ ನಾಲ್ಕು ನದಿಗಳಲ್ಲಿ ಕೆಳಗಿನ ಯಾವ ನದಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಇಲ್ಲ, ಈ ಕೆಳಗಿನ ನದಿ ವ್ಯವಸ್ಥೆಗಳಲ್ಲಿ ಯಾವುದು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ಇತ್ತೀಚೆಗೆ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಇವತ್ತು ಕರ್ನಾಟಕದ ಜಾಗ್ರಫಿ ವ್ಯಾಪ್ತಿಯಿಂದ ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಓಕೆನಾ? ಈ ಕರ್ನಾಟಕ ಜಾಗ್ರಫಿ ವ್ಯಾಪ್ತಿಯಿಂದ ನೋಡ್ರಿ, ನಮಗೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಬಂದಾಗ ಇತ್ತೀಚೆಗೆ ನಾವು ತಿಳ್ಕೊಂಡಿರೋದೇನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ರಮುಖ ನದಿಗಳಾಗಿರುವಂತಹ ಕೃಷ್ಣ, ಆನಂತರ ಕಾವೇರಿ ನದಿಗಳು, ಇವುಗಳ ಬಗ್ಗೆ ಬಿಟ್ಟರಪ್ಪ ಅಂದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಬಂದಾಗ ಕಾಳಿ, ನೇತ್ರಾವತಿ, ಶರಾವತಿ, ಅಘನಾಶಿನಿ, ಬೇಡ್ತಿ, ಈ ನದಿಗಳ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವುಗಳನ್ನು ಬಿಟ್ಟು ಇವತ್ತೇನು ಮಾಡ್ತಾ ಇದ್ದಾನೆ, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಅಂದರೆ ಯಾವ್ಯಾವ ಉಪನದಿಗಳಿದ್ವಲ್ವ, ಕೃಷ್ಣಾ ನದಿದಾಗಿರ್ಬೋದು, ಕಾವೇರಿ ನದಿ ಉಪನದಿಗಳಿದ್ವಲ್ವ, ಅವುಗಳನ್ನು ಬಿಟ್ಟು ಮತ್ತು ಅವುಗಳ ಉಪನದಿಗಳನ್ನು ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದಾನೆ. ಈಗ ಫಾರ್ ಎಕ್ಸಾಂಪಲ್, ಈ ರೀತಿಯ ಪ್ರಶ್ನೆ ಕೇಳಿದಾಗ ಬಹುಶಃ ಇಲ್ಲಿ ಯಾವ ಉತ್ತರ ಸರಿಯಾಗುತ್ತೆ ಅನ್ನುವಂಥದ್ದು ಸ್ವಲ್ಪ ಇಲ್ಲಿ ಗೊಂದಲಕ್ಕೆ ಕ್ರಿಯೇಟ್ ಆಗ್ತದೆ. ಇಲ್ಲಿ ನೋಡ್ರಿ, ತಾಸಿ ಏನಿದೆಯಲ್ಲ, ಈ ತಾಸಿ ಇದು ಮಲಪ್ರಭಾ ನದಿಯ ಉಪನದಿ. ಓಕೆ, ಮಲಪ್ರಭಾ ಪೂರ್ವಕ್ಕೆ ಹರಿಯುತ್ತೆ ಅಂತಂದರೆ ಇದು ಪೂರ್ವಾಭಿಮುಖ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಮಾರ್ಕಂಡೇಯ ಇದು ಘಟಪ್ರಭಾ ನದಿಯ ಉಪನದಿಯಾಗಿದ್ದು ಇದು ಕೂಡ ಪೂರ್ವಾಭಿಮುಖವಾಗಿ ಹರಿಯುವ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ವರದಾ, ಈ ವರದಾನೂ ಕೂಡ ಏನಪ್ಪ ಅಂದರೆ ತುಂಗಭದ್ರಾ ನದಿಯ ಉಪನದಿಯಾಗಿದೆ. ತುಂಗಭದ್ರಾ ಪೂರ್ವಕ್ಕೆ ಹರಿಯೋದ್ರಿಂದ ಇದು ಕೂಡ ಪೂರ್ವಾಭಿಮುಖವಾಗಿ ಹರಿಯುವ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಓಕೆನಾ? ಆದರೆ ಗುರುಪುರ ಏನು ನದಿ ಇದೆಯಲ್ಲ, ಈ ನದಿ ಪಶ್ಚಿಮಕ್ಕೆ ಹರಿಯುವಂತಹ ಕರ್ನಾಟಕದ ನದಿ ನೇತ್ರಾವತಿ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಕಂಡುಬರ್ತದೆ. ಓಕೆನಾ? ಈಗ ನೇತ್ರಾವತಿ ಅದು ಯಾವ ಕಡೆ ಹರಿಯುತ್ತದೆ? ಪಶ್ಚಿಮಕ್ಕೆ ಹರಿಯುತ್ತದೆ, ಹೌದಾ? ಹೀಗೆ ಕೆಲವೊಂದು ಉಪನದಿಗಳಲ್ಲಿ ಕೆಲವು ನಾವು ಮುಖ್ಯ ಉಪನದಿಗಳನ್ನೇನು ಗಮನಿಸ್ಕೊಂಡಿದ್ದೇವಲ್ಲ, ಆ ಮುಖ್ಯ ಉಪನದಿಗಳ ಹೊರತಾಗಿಯೂ ಕೂಡ ಈ ಥರದ ಪ್ರಶ್ನೆಗಳನ್ನು ಇವತ್ತು ಕರ್ನಾಟಕದ ಈ ನದಿ ವ್ಯವಸ್ಥೆ ವ್ಯಾಪ್ತಿಯಿಂದ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಆ ದೃಷ್ಟಿಕೋನದೊಳಗೆ ಈ ಕರ್ನಾಟಕದ ನದಿ ವ್ಯವಸ್ಥೆಯಲ್ಲಿ ತೀರಾ ಒಂದಿಷ್ಟು ಹೆಚ್ಚುವರಿಯಾಗಿ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತೊಂದಿಷ್ಟು ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋಣ. ಓಕೆನಾ? ಗಮನಿಸ್ರಿ, ಇಲ್ಲಿ ನದಿ ವ್ಯವಸ್ಥೆಯ ಉದ್ದೇಶ ಏನು ಅನ್ನೋದು ಬಹುಶಃ ನಿಮಗೆಲ್ಲರಿಗೆ ಸ್ಪಷ್ಟವಾಗಿದೆ ಅಂತ ಅನ್ಕೋತಾನೆ. ಇನ್ನು ಕರ್ನಾಟಕದ ನದಿ ವ್ಯವಸ್ಥೆ ಅಂತ ಬಂದಾಗ, ಕರ್ನಾಟಕದ ನದಿ ವ್ಯವಸ್ಥೆ ನೋಡಿ, ಇಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆ ಅಂತ ಬಂದಾಗ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿನ ನದಿ ವ್ಯೂಹಗಳನ್ನು ಅಥವಾ
ನದಿಯ ಹರಿವಿನ ಪಾತ್ರದ ನದಿ ವ್ಯವಸ್ಥೆಗಳನ್ನು ನಾವು ಎಟ್ ಪ್ರೆಸೆಂಟ್ 7 ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ನೋಡ್ರಿ, ಕರ್ನಾಟಕದಲ್ಲಿ ಎಟ್ ಪ್ರೆಸೆಂಟ್ 7 ನದಿ ವ್ಯವಸ್ಥೆಗಳು ಕಂಡು ಬರ್ತಕ್ಕಂಥದ್ದು. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಎಷ್ಟು ನದಿ ವ್ಯವಸ್ಥೆಗಳಿದ್ದಾವೆ? ಪ್ರೆಸೆಂಟ್ ಕರ್ನಾಟಕದಲ್ಲಿ 7 ನದಿ ವ್ಯವಸ್ಥೆಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾವೆ. ಈ 7 ನದಿ ವ್ಯವಸ್ಥೆಗಳಲ್ಲಿ ಇಲ್ಲೇ ಸರಿಯಾಗಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. 7 ನದಿ ವ್ಯವಸ್ಥೆಗಳಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ವ್ಯಾಪ್ತಿ ಅಂತ ಬಂದಾಗ ಕರ್ನಾಟಕದ ಉತ್ತರದ ಈ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಗೋದಾವರಿ ನದಿ ವ್ಯವಸ್ಥೆ. ಓಕೆನಾ? ಮೊದಲನೇದ್ದು ಗೋದಾವರಿ ನದಿ ವ್ಯವಸ್ಥೆ, ಗೋದಾವರಿ. ಎರಡನೇದ್ದು ಕೃಷ್ಣಾ ನದಿ ವ್ಯವಸ್ಥೆ. ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ನದಿ ವ್ಯವಸ್ಥೆಗಳಲ್ಲಿ ಗೋದಾವರಿ ನದಿ ವ್ಯವಸ್ಥೆ, ಕೃಷ್ಣಾ ನದಿ ವ್ಯವಸ್ಥೆ. ದೆನ್ ನೆಕ್ಸ್ಟು ಕಾವೇರಿ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ. ನಾಲ್ಕನೇದು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ. ಯಾವುದು? ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ. ಈ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ. ದೆನ್ ನೆಕ್ಸ್ಟು ಐದನೇದ್ದು ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಬರ್ತದೆ. ಯಾವುದು? ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಬರ್ತದೆ. ಈ ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಮತ್ತೆ ಇಲ್ಲಿ 3 ನದಿ ವ್ಯವಸ್ಥೆಗಳು ಬರ್ತವೆ. ಒಂದು ಪಾಲಾರ್ ನದಿ ವ್ಯವಸ್ಥೆ ಅಂತ ಹೇಳಿ, ಪಾಲಾರ್. ಅದಾದಮೇಲೆ ಎರಡನೇದ್ದು ಉತ್ತರ ಪೆನ್ನಾರ್, ಉತ್ತರ ಪೆನ್ನಾರ್. ಆಮೇಲೆ ಮೂರನೇದು ದಕ್ಷಿಣ ಪೆನ್ನಾರ್ ಅಂತ ಹೇಳಿ ಇಲ್ಲಿ ಮತ್ತೆ 3 ಪ್ರತ್ಯೇಕ ನದಿ ವ್ಯವಸ್ಥೆಗಳು ಬರ್ತವೆ. ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ನಂದಿದುರ್ಗ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಇಲ್ಲಿ 3 ಪ್ರಮುಖ ನದಿ ವ್ಯವಸ್ಥೆಗಳು ಬರ್ತವೆ. ಪಾಲಾರ್ ನದಿ ವ್ಯವಸ್ಥೆ, ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಎನ್ನುವಂತಹ ನದಿ ವ್ಯವಸ್ಥೆಗಳು ಕಂಡು ಬರ್ತವೆ. ಪೆನ್ನಾರ್ ಇದನ್ನು ಕರ್ನಾಟಕದೊಳಗೆ ಪಿನಾಕಿನಿ ಅಂತಲೂ ಕೂಡ ಕರೀತವೆ. ಈ ಪಿನಾಕಿನಿ ನದಿ ವ್ಯವಸ್ಥೆಯಲ್ಲಿ ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ಅಂತಂದೇಳಿ 2 ನದಿ ವ್ಯವಸ್ಥೆಗಳು. ನೋಡ್ರಿ, ಮೊದಲು 4 ನದಿ ವ್ಯವಸ್ಥೆ, ಆನಂತರ ಈ 3 ನದಿ ವ್ಯವಸ್ಥೆಗಳು. ಸೊ ಒಟ್ಟಾರೆಯಾಗಿ ಕರ್ನಾಟಕದೊಳಗೆ ಎಷ್ಟು ನದಿ ವ್ಯವಸ್ಥೆಗಳಿದಾವಪ್ಪ ಅಂತಂದರೆ 7 ನದಿ ವ್ಯವಸ್ಥೆಗಳಿದ್ದಾವೆ. ಈ ಪಾಲಾರ್, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್ ಈ 3 ನದಿ ವ್ಯವಸ್ಥೆಗಳು ನಂದಿದುರ್ಗ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತಕ್ಕಂಥದ್ದು. ಓಕೆನಾ? ಮತ್ತೆ ಸರ್ ನಂದಿದುರ್ಗ ನದಿ ವ್ಯವಸ್ಥೆ ಐದೇ ಅಲ್ವಾ ಅಂತಂದೇಳಿ ಮತ್ತೆ ನೀವು ಗೊಂದಲಕ್ಕೆ ಬೀಳಬೇಡ್ರಿ. ಇಲ್ಲಿ ಕಂಡುಬರುವ ಕರ್ನಾಟಕದ 7 ನದಿ ವ್ಯವಸ್ಥೆಗಳು ಅಂತ ಬಂದಾಗ ಗೋದಾವರಿ ನದಿ ವ್ಯವಸ್ಥೆ, ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ಆನಂತರ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ವ್ಯವಸ್ಥೆ, ಪಾಲಾರ್, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್ ಎನ್ನುವ 7 ನದಿ ವ್ಯವಸ್ಥೆಗಳು ಕರ್ನಾಟಕದೊಳಗೆ ಇರ್ತಕ್ಕಂಥದ್ದು ಎಟ್ ಪ್ರೆಸೆಂಟು. ನಾಳೆ ನಿಮಗೆ ನೇರವಾದ ಪ್ರಶ್ನೆ ಕೇಳ್ತಿರ್ತಾನೆ, ಕರ್ನಾಟಕದಲ್ಲಿನ ನದಿ ವ್ಯವಸ್ಥೆಗಳು ಎಷ್ಟಿದ್ದಾವೆ ಅಂತ ಪ್ರಶ್ನೆ ಕೇಳಿದಾಗ ಕರ್ನಾಟಕದಲ್ಲಿ ಎಟ್ ಪ್ರೆಸೆಂಟು 7 ನದಿ ವ್ಯವಸ್ಥೆಗಳಿದ್ದಾವೆ. ಈ 7 ನದಿ ವ್ಯವಸ್ಥೆಗಳನ್ನು ಒಂದು ಸ್ವಲ್ಪ ಇಲ್ಲಿ ಗಮನಿಸ್ಕೊಳ್ಳೋಣ. ಮೊದಲನೇದು ಗೋದಾವರಿ ನದಿ ವ್ಯವಸ್ಥೆ. ಆನಂತರ ಕರ್ನಾಟಕದ 60% ಭೂಭಾಗದ ವ್ಯಾಪ್ತಿಯಲ್ಲಿ ಈ ಕಂಡುಬರುವಂತಹ ನದಿ ವ್ಯವಸ್ಥೆ ದಟ್ ಈಸ್ ಕೃಷ್ಣಾ ನದಿ ವ್ಯವಸ್ಥೆ. ಓಕೆನಾ? ಯಾವುದು? ಕೃಷ್ಣಾ ನದಿ ವ್ಯವಸ್ಥೆ. ಕೃಷ್ಣಾ ಆದಮೇಲೆ ನೋಡ್ರಿ, ಇದು 1ನೇದು, ಇದು 2ನೇ ನದಿ ವ್ಯವಸ್ಥೆ. ಆನಂತರ ಈ ಭಾಗದಲ್ಲಿ ಕಂಡು ಬರ್ತದೆ ನೋಡ್ರಿ, ಭಾರತದ ಈ ಕರ್ನಾಟಕದ ದಕ್ಷಿಣದ ವ್ಯಾಪ್ತಿಯೊಳಗೆ ಕಂಡುಬರುವ ನದಿ ವ್ಯವಸ್ಥೆ. ಇದು 3ನೇದು ಕಾವೇರಿ ನದಿ ವ್ಯವಸ್ಥೆ. ಆನಂತರ ಈ ಭಾಗದಲ್ಲಿ ಏನಿದೆ ನೋಡ್ರಿ, ಈ ಭಾಗದಲ್ಲಿ ಕಂಡುಬರುವಂತಹ ನದಿ ವ್ಯವಸ್ಥೆ ಇದು ವೆಸ್ಟರ್ನ್ ರಿವರ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ. ಈ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಆದಮೇಲೆ ಈ ಭಾಗದಲ್ಲಿ ಕಂಡುಬರುವ ಆಲ್ಮೋಸ್ಟ್ ನದಿ ವ್ಯವಸ್ಥೆ ಏನೈತಲ್ಲ ಇದನ್ನು ನಾವು ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಕರೀತೇವೆ. ಈ ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಇಲ್ಲಿ ನೋಡ್ರಿ ಗಮನಿಸ್ರಿ, ಪಾಲಾರ್ ನದಿ ವ್ಯವಸ್ಥೆ, ಆಮೇಲೆ ಇದೇನೈತಲ್ಲ ಇದು ಉತ್ತರ ಪೆನ್ನಾರ್ ನದಿ ವ್ಯವಸ್ಥೆ. ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಪೆನ್ನಾರ್ ನದಿ ವ್ಯವಸ್ಥೆ ಅಂತ ಹೇಳಿ. ಓಕೆನಾ? ಸೊ ಪಾಲಾರ್, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್ ಆರ್ ಉತ್ತರ ಪಿನಾಕಿನಿ ಅಥವಾ ದಕ್ಷಿಣ ಪಿನಾಕಿನಿ ಎನ್ನುವ 7 ನದಿ ವ್ಯವಸ್ಥೆಗಳು ಎಟ್ ಪ್ರೆಸೆಂಟ್ ಕರ್ನಾಟಕದೊಳಗಿರ್ತಕ್ಕಂಥದ್ದು. ಇವಾಗ ಇವುಗಳನ್ನು ಇಟ್ಕೊಂಡು ಒಂದೊಂದೇ ನದಿ ವ್ಯವಸ್ಥೆಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಣ. ನೋಡ್ರಿ, ಈ ನದಿಯ ಆಧಾರದ ಮೇಲೆ 8ನೇ ಶತಮಾನದಲ್ಲಿಯೇ ಈ ಕರ್ನಾಟಕದ ಕರ್ನಾಟಕದ ಭೂ ವ್ಯಾಪ್ತಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ಉಲ್ಲೇಖಗಳಿದ್ದು ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು.
ಈ ಕರ್ನಾಟಕದ ನದಿ ವ್ಯವಸ್ಥೆ ಬಗೆಗಿನ ಉಲ್ಲೇಖಗಳಂತ ಬಂದಾಗ ನೋಡ್ರಿ, ದಕ್ಷಿಣದಲ್ಲಿ ಕಾವೇರಿ ನದಿ, ಉತ್ತರದಲ್ಲಿ ಗೋದಾವರಿ ನದಿ ವ್ಯವಸ್ಥೆ. ಏನು ಸರ್, ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿಯಲ್ಲ, ಬಟ್ ಇದರ ನದಿ ವ್ಯವಸ್ಥೆ ಕರ್ನಾಟಕದಲ್ಲಿ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಗಮನಿಸಿ ಸರ್, ಗೋದಾವರಿ ನದಿ ಕರ್ನಾಟಕದಲ್ಲಿ ಹಾದು ಹೋಗದೇ ಇದ್ದರೂ ಕೂಡ ಗೋದಾವರಿಯ ಜಲಾನಯನ ವ್ಯಾಪ್ತಿ ಕರ್ನಾಟಕಕ್ಕೂ ಕೂಡ ವಿಸ್ತರಿಸಿಕೊಂಡಿರ್ತಕ್ಕಂಥದ್ದು. ಅದು ಹೇಗೆ ಸರ್ ಜಲಾನಯನ ವ್ಯಾಪ್ತಿ ಅಂತ ಬಂದಾಗ, ಗೋದಾವರಿ ನದಿಯ ಪ್ರಮುಖ ಉಪನದಿಯಾಗಿರುವ ಮಾಂಜಾರ ಇದು ಕರ್ನಾಟಕದ ಬೀದರ್ ಜಿಲ್ಲೆಯ ಮೂಲಕ ಹಾದು ಹೋಗ್ತದೆ. ಪರಿಣಾಮ ಗೋದಾವರಿ ನದಿಯನ್ನು ಹೋಗಿ ಮಾಂಜಾರ ಸೇರೋದ್ರಿಂದ ಗೋದಾವರಿಯ ಜಲಾನಯನ ವ್ಯಾಪ್ತಿ ಇವನ್ ಕರ್ನಾಟಕದಲ್ಲಿಯೂ ಕೂಡ ಇರ್ತಕ್ಕಂಥದ್ದು. ಓಕೆನಾ? ಸೊ ಕನ್ಫ್ಯೂಷನ್ ಆಗಬೇಡ್ರಿ. ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿಲಿಲ್ಲ ಅನ್ನೋ ಕಾರಣಕ್ಕೆ ಗೋದಾವರಿ ನದಿ ವ್ಯವಸ್ಥೆ ಕರ್ನಾಟಕದಲ್ಲಿ ಇಲ್ಲ ಅಂತ ಅಲ್ಲ. ಗೋದಾವರಿ ನದಿಯನ್ನು ಸೇರುವ ಮಾಂಜಾರ ಕರ್ನಾಟಕದಲ್ಲಿ ಹಾದು ಹೋಗ್ತಾ ಇರೋದ್ರಿಂದ ಅದರ ಜಲಾನಯನ ವ್ಯಾಪ್ತಿ ಕರ್ನಾಟಕಕ್ಕೂ ಕೂಡ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು. ಓಕೆನಾ? ಈ ಕಾರಣಕ್ಕಾಗಿಯೇ ಇಲ್ಲಿ ರಾಷ್ಟ್ರಕೂಟರ ಆಸ್ಥಾನದ ಕವಿಯಾಗಿದ್ದಂತಹ ಕವಿರಾಜ ಮಾರ್ಗದ ಕೃತಿಕಾರ ಶ್ರೀ ವಿಜಯ ಈ ಕರ್ನಾಟಕದ ವ್ಯಾಪ್ತಿ ಎಲ್ಲಿಂದ ಎಲ್ಲಿಗಿತ್ತು ಅಂತಂದೇಳಿ ಅವರು ಒಂದಿಷ್ಟು ಉಲ್ಲೇಖ ವ್ಯಕ್ತಪಡಿಸ್ತಾರೆ. ಕಾವೇರಿಯಿಂದ ಗೋದಾವರಿವರೆ ಮೆರೆದ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ಎನ್ನುವಂತಹ ವಾಕ್ಯವನ್ನು ಅವರು ಅದರಲ್ಲಿಯೇ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೌದಲ್ವಾ? ಕಾವೇರಿಯಿಂದ ಗೋದಾವರಿವರೆ ಮೆರೆದ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ಅಂತ ಹೇಳಿ. ಓಕೆ, ಈ ರೀತಿಯಾಗಿ ಕರ್ನಾಟಕದ ಭೂಪ್ರದೇಶ ವಿಸ್ತಾರಗೊಂಡಿತ್ತು. ಇನ್ನು ಇದೇ ಕವಿರಾಜ ಮಾರ್ಗ ಅಂತಂದಾಗ ಇನ್ನೊಂದು ಸ್ವಲ್ಪ ಇಲ್ಲೊಂದು ಲೈನ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. 2020 ಮತ್ತು 21ನೇ ಸಾಲಿನ ಬಜೆಟ್ನಲ್ಲಿ 2020 ಮತ್ತು 21ನೇ ಸಾಲಿನ ಇವಾಗ 2022-23ನೇ ಬಜೆಟ್ಟಿಗಿರೋದು. ಈ 2020 ಮತ್ತು 21ನೇ ಸಾಲಿನೊಳಗೆ ಇದೇ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ವ್ಯಾಪ್ತಿಯೊಳಗೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಬೇಕನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಏನು ಮಾಡಿತ್ತು, ಇಲ್ಲಿ ಅನುಭವ ಮಂಟಪದ ಘೋಷಣೆ ಮಾಡುವಕ್ಕಿಂತ ಮುಂಚೆ ಅದೇ ಕವಿರಾಜ ಮಾರ್ಗದಿಂದ ಮತ್ತೊಂದು ಹೇಳಿಕೆಯನ್ನು ತಗೊಂಡು ಅದರ ಬಗ್ಗೆ ಉಲ್ಲೇಖ ವ್ಯಕ್ತಪಡಿಸಿತ್ತು. ಅನುಭವ ಮಂಟಪವನ್ನು ನಾವು ಪ್ರಪಂಚದ ಮೊದಲ ಸಂಸತ್ತು ಅಂತ ಕರೀತೇವೆ, ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಅದನ್ನು ಉಲ್ಲೇಖಿಸಿ ಮತ್ತೊಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ಅದೇ ಕವಿರಾಜ ಮಾರ್ಗದಿಂದ ಮತ್ತೊಂದು ಲೈನನ್ನು ಇಲ್ಲಿ ಬಳಕೆ ಮಾಡ್ಕೊಳ್ಳಾಗಿತ್ತು ಬಜೆಟ್ನ ಕಾಪಿ ಒಳಗೆ. ಏನು ಆ ಲೈನ್ ಅಂತಂದರೆ, ಈ ಅನುಭವ ಮಂಟಪದಲ್ಲಿ ಆಗಿನ ಸಂದರ್ಭದೊಳಗೆ ವಚನಕಾರರಿದ್ದರು. ಆ ವಚನಕಾರರು ಯಾರಿಗೂ ಅಕ್ಷರದ ಜ್ಞಾನ ಇರಲಿಲ್ಲ. ಅಕ್ಷರದ ಜ್ಞಾನ ಇಲ್ಲದೇ ಇದ್ರೂ ಕೂಡ ಅವರ ಅನುಭವದ ಆಧಾರದ ಮೇಲೆ ಅವರು ವಚನಗಳನ್ನು ಬರೆಯೋದಕ್ಕೆ ರೂಢೀಕೃತ ಮಾಡ್ಕೊಂಡಿದ್ರು. ಅದಕ್ಕೆ ಹೇಳ್ತಾನೆ, ಅವರು ಅಕ್ಷರ ಜ್ಞಾನ ಇಲ್ಲದೇ ಇದ್ದವರು ಕೂಡ ಅಲ್ಲಿ ವಚನಗಳನ್ನು ಬಡಿತಾ ಇದ್ರು ಅನ್ನೋದನ್ನು ಉಲ್ಲೇಖ ಮಾಡಲಿಕ್ಕೆ ಅದೇ ಕೃತಿ ಒಳಗೊಂದು ವಾಕ್ಯ ಇದೆ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಹೇಳಿ. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತಂದೇಳಿ. ಈ ಎರಡು ಲೈನ್ಗಳನ್ನು ಇಲ್ಲಿ ಯಾಕೆ ನಾನು ಚರ್ಚೆ ಮಾಡಿದ್ದು ಅಂತಂದರೆ, ನಾಳೆ SDAದಂತಹ FDAದಂತಹ ಅಥವಾ ನಾಳೆ PDOದಂತಹ ಎಕ್ಸಾಮ್ ಆಯಿತು ಅಂತಂದರೆ ಅಂತಲ್ಲಿ ಈಗೇನು ನಾನು ಲೈನ್ಸ್ಗಳು ಹೇಳಿದ್ನಲ್ಲ, ಆ ಲೈನ್ಸ್ಗಳನ್ನು ಕೊಟ್ಟು ಇವು ಯಾವ ಕೃತಿಯಿಂದ ಬಂದಿದ್ದೇವೆ ಅಂತ ಕೂಡ ಪ್ರಶ್ನೆ ಕೇಳ್ತಾ ಇರ್ತಾನೆ. ಆ ಕಾರಣಕ್ಕೆ ಅವುಗಳನ್ನು ಒಂದಿಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಎಸ್, ಕಮ್ ಟು ದ ಪಾಯಿಂಟ್. ನೋಡಿ, ಕರ್ನಾಟಕದ ನದಿ ವ್ಯವಸ್ಥೆ ಅಂತಂದರೆ ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ, ಉತ್ತರದಲ್ಲಿ ಗೋದಾವರಿ ನದಿ ವ್ಯವಸ್ಥೆಯ ವ್ಯಾಪ್ತಿ ಇಟ್ಕೊಂಡು 8% ಕರ್ನಾಟಕದ ನದಿ ವ್ಯವಸ್ಥೆ 7 ನದಿ ವ್ಯವಸ್ಥೆಗಳನ್ನು ಹೊಂದಿರತಕ್ಕಂಥದ್ದು. ಇಸ್ ಅ ಕ್ಲಿಯರ್? ದೆನ್ ನೆಕ್ಸ್ಟು ಇನ್ನು ಒಂದೊಂದೇ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ 8% ಚರ್ಚೆ ಮಾಡೋಣ. ಇದರಲ್ಲಿ ಮೊದಲನೇ ನದಿ ವ್ಯವಸ್ಥೆ ಅಂತ ಬಂದಾಗ 8% ಕೃಷ್ಣಾ ನದಿ ವ್ಯವಸ್ಥೆ ಇಟ್ಕೊಂಡು ಮೊದಲು ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. ಮೊದಲ ನದಿ ವ್ಯವಸ್ಥೆ ಯಾವುದು? ಕೃಷ್ಣಾ ನದಿ ವ್ಯವಸ್ಥೆ. ಕೃಷ್ಣಾ ನದಿ ವ್ಯವಸ್ಥೆಗೆ ಹೋಗೋಕ್ಕಿಂತ ಮುಂಚೆ ಮತ್ತೊಂದು ಸಾರ್ತಿ ಇಲ್ಲಿ ರಿಪೀಟ್ ಮಾಡಿರ್ತೀನಿ, ಗಮನಿಸ್ರಿ. 8% ಕರ್ನಾಟಕವು 7 ನದಿ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಆ 7 ನದಿ ವ್ಯವಸ್ಥೆಗಳಲ್ಲಿ ಅತ್ಯಂತ ದೊಡ್ಡ ನದಿ ವ್ಯವಸ್ಥೆ ಕರ್ನಾಟಕದ ವ್ಯಾಪ್ತಿಯೊಳಗೆ ಅಂತ ಬಂದಾಗ ದಟ್ ಈಸ್ ಕೃಷ್ಣಾ ನದಿ ವ್ಯವಸ್ಥೆ ಅಂತ ಹೇಳಿ. ಇನ್ನೊಂದು ಪಾಯಿಂಟ್ಸ್ ಇದ್ದಾವೆ, ಇಲ್ಲೊಂದು ಸ್ವಲ್ಪ ಗಮನಿಸ್ರಿ. ಪ್ರಪಂಚದಲ್ಲಿನ ನದಿಯ ಹರಿವಿನ ಪಾತ್ರವನ್ನು ಆಧಾರವಾಗಿಟ್ಕೊಂಡು, ಪ್ರಪಂಚದಲ್ಲಿನ ನದಿಗಳ ಹರಿವಿನ ಸ್ವರೂಪವನ್ನು ಆಧಾರವಾಗಿಟ್ಕೊಂಡು ಅವು ವಿಸ್ತಾರವಾದ ಭೂಪ್ರದೇಶದ ವ್ಯಾಪ್ತಿಯಲ್ಲಿ ಹೇಗೆ ಹರಿತಾ ಇದ್ದಾವೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಸುಮಾರು ಒಂದು 4ರಿಂದ 5 ವಿಧಗಳನ್ನಾಗಿ ಮಾಡಲಾಗಿದೆ. ಆ ವಿಧಗಳಂತ ಬಂದಾಗ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಸರ್, ಇಂಥದ್ದು ಕೂಡ ಪ್ರಶ್ನೆ ಆಗ್ತವೆ ನಿಮಗೆ. ನದಿ ಹರಿವಿನ ವಿಧಗಳು ಅಂತ ಬಂದಾಗ ಅಥವಾ ನದಿ ಸ್ವರೂಪದ ಹರಿವಿನ ವಿಧಗಳು ಅಂತ ಬಂದಾಗ ಮೊದಲನೇದ್ದು ಇಲ್ಲಿ ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಬರ್ತಿರ್ತದೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಬರ್ತದೆ. ಇಲ್ಲಿ ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಬಂದಾಗ ವೃಕ್ಷಾಕಾರದ ನದಿ ವ್ಯವಸ್ಥೆ ಈಸ್ ನಥಿಂಗ್ ಬಟ್ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಬರ್ತದೆ. ಎಸ್,
ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಹೇಳಿ. ಈ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಒಂದು ಮುಖ್ಯ ನದಿ ಹರಿದು ಹೋಗ್ತಿರ್ತದೆ. ಒಂದು ಮುಖ್ಯ ನದಿ ಹಾದು ಹೋಗಬೇಕಾದ್ರೆ ಇವಕ್ಕೊಂದಿಷ್ಟು ಉಪನದಿಗಳು ಬಂದು ಸೇರ್ಕೊಳ್ತಿರ್ತವೆ. ಓಕೆ, ಈ ಉಪನದಿಗಳು ಬಂದು ಸೇರ್ಕೊಂಡ್ಮೇಲೆ ಈ ಉಪನದಿಗಳಿಗೂ ಕೂಡ ಕೆಲವೊಂದಿಷ್ಟು ಉಪನದಿಗಳು ಬಂದು ಸೇರ್ಕೊಳ್ತಿರ್ತವೆ. ನೋಡ್ರಿ, ಈ ರೀತಿ ನದಿ ಹರಿವಿನ ಪಾತ್ರ ಇತ್ತು ಅನ್ನಪ್ಪ ಅಂದರೆ ಅದಕ್ಕೆ ನಾವೇನಂತ ಕರಿತೇವೆ, ವೃಕ್ಷಾಕಾರದ ನದಿ ವ್ಯವಸ್ಥೆ ಅಥವಾ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಕರೀತೇವೆ. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಕೃಷ್ಣಾ ನದಿಯನ್ನು ಇಲ್ಲಿ ತಗೊಳ್ತಾನೆ. ಇದನ್ನು ನಾವು ಪ್ರಮುಖ ನದಿ ಕೃಷ್ಣಾ ಅಂತ ಕರೀತೇವೆ. ಇದು ಕೃಷ್ಣಾ ನದಿ ಆದರೆ ಈ ಕೃಷ್ಣಾ ನದಿಗೆ ತುಂಗಭದ್ರಾ ನದಿ ಬಂದು ಸೇರ್ಕೊಳ್ಳುತ್ತೆ ಅಂತ ತಿಳ್ಕೊಂಡು, ಈ ಕೃಷ್ಣಾ ನದಿಗೆ ತುಂಗಭದ್ರಾ ನದಿಗೆ ಮತ್ತಿಲ್ಲಿ ಒಂದು ವರದಾ ನದಿ ಸೇರ್ಕೊಳ್ತದೆ, ವೇದಾವತಿ ನದಿ ಸೇರ್ಕೊಳ್ತಿರ್ತವೆ. ನೋಡ್ರಿ, ಇದರ ಹರಿವಿನ ಪಾತ್ರ ವಿಸ್ತಾರವಾದ ಭೂವ್ಯಾಪ್ತಿಯಲ್ಲಿ ಗಮನಿಸಿಕೊಂಡಾಗ ಇದು ಒಂದು ರೀತಿ ವೃಕ್ಷಾಕಾರ ಅಥವಾ ಡೆಂಡ್ರಿಕ್ಟ್ನ ಆಕಾರ, ರೆಂಬೆಕೊಂಬೆಗಳ ಆಕಾರವನ್ನು ಹೋಲುತ್ತಾ ಇರ್ತದೆ. ಆ ಕಾರಣಕ್ಕೆ ಈ ನದಿ ವ್ಯವಸ್ಥೆಯನ್ನು ನಾವೇನಂತ ಕರೀತೇವೆ, ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಕರೀತೇವೆ. ಇದರಲ್ಲಿ ಚರ್ಚೆ ಮಾಡುವ ಉದ್ದೇಶ ಏನಪ್ಪ ಅಂದರೆ, ನಾಳೆ ನಮಗೆ ಪ್ರಶ್ನೆ ಕೇಳ್ತಾನೆ, ಇಲ್ಲಿ 4 ಆಪ್ಷನ್ ಕೊಡ್ತಾನೆ. ಕೃಷ್ಣ, ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ, ಮಾಂಜಾರ ನದಿ ವ್ಯವಸ್ಥೆ ಅಥವಾ ನಂದಿದುರ್ಗ ನದಿ ವ್ಯವಸ್ಥೆ ಅಂತ ಆಪ್ಷನ್ ಕೊಟ್ಟು ಕೆಳಗಿನ ಯಾವ ನದಿ ವ್ಯವಸ್ಥೆಯು ವೃಕ್ಷಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಓಕೆನಾ? ಯಾವ ನದಿ ವ್ಯವಸ್ಥೆಯು ವೃಕ್ಷಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ದಟ್ ಈಸ್ ಕೃಷ್ಣಾ ನದಿ ವ್ಯವಸ್ಥೆ. ಓಕೆನಾ? ವೃಕ್ಷಾಕಾರ ನದಿ ವ್ಯವಸ್ಥೆ ಅಂದರೆ ಅರ್ಥ ಆಗ್ತಲ್ಲ, ಒಂದು ಮುಖ್ಯ ನದಿಗೆ ಉಪನದಿಗಳು ಸೇರ್ಕೊತಿರ್ತವೆ, ಆ ಉಪನದಿಗಳಿಗೆ ಮತ್ತೊಂದಿಷ್ಟು ಉಪನದಿಗಳು ಸೇರಿಕೊಂಡು ಆ ನದಿ ವ್ಯವಸ್ಥೆಯ ಆಕಾರ ಅದು ವೃಕ್ಷಾಕಾರದ ವ್ಯವಸ್ಥೆಯನ್ನು ಹೊಂದಿತ್ತು ಅಂದರೆ ದಟ್ ಈಸ್ ಕಾಲ್ಡ್ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ ಅಂತ ಹೇಳಿ. ಓಕೆನಾ? ಇದನ್ನೇ ನಾವು ಭಾರತಕ್ಕೂ ಕೂಡ ಅನ್ವಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಗಂಗಾ ನದಿ ವ್ಯವಸ್ಥೆ, ಸಿಂಧು ಆಗಿರ್ಬೋದು, ಬ್ರಹ್ಮಪುತ್ರ, ಗೋದಾವರಿ, ಕೃಷ್ಣ, ಕಾವೇರಿ, ಆಲ್ಮೋಸ್ಟ್ ಭಾರತದ ಪ್ರಮುಖ ನದಿ ವ್ಯವಸ್ಥೆಗಳೆಲ್ಲವೂ ಯಾವ ನದಿ ವ್ಯವಸ್ಥೆಗೆ ಉದಾಹರಣೆಗಳು ಅಂತಂದರೆ ಡೆಂಡ್ರಿಕ್ಟ್ ರಿವರ್ ಸಿಸ್ಟಮ್ಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಓಕೆನಾ? ಇನ್ನು ಎರಡನೇ ನದಿ ವ್ಯವಸ್ಥೆ ಅಂತ ಬಂದಾಗ ಇನ್ನೊಂದು ಸಮಾನಾಂತರ ನದಿ ವ್ಯವಸ್ಥೆ ಅಂತ ಬರ್ತದೆ. ಸಮಾನಾಂತರ ನದಿ ವ್ಯವಸ್ಥೆ ಅಂತ ಬರ್ತದೆ. ಸಮಾನಾಂತರ ನದಿ ವ್ಯವಸ್ಥೆ ಇದನ್ನು ಪ್ಯಾರಲಲ್ ರಿವರ್ ಸಿಸ್ಟಮ್ ಅಂತ ಕರೀತಾನೆ. ಪ್ಯಾರಲಲ್ ರಿವರ್ ಸಿಸ್ಟಮ್ ಅಂತ ಹೇಳಿ. ಏನಿದು ಪ್ಯಾರಲಲ್ ರಿವರ್ ಸಿಸ್ಟಮ್? ಪ್ಯಾರಲಲ್ ರಿವರ್ ಸಿಸ್ಟಮ್ ಅಂತಂದರೆ ಗಮನಿಸಿ, ಒಂದು ನದಿ ತಾನು ಹರಿತಿರ್ತದೆ, ಈ ನದಿಗೆ ಸಮಾನಾಂತರವಾಗಿ ಇನ್ನೊಂದು ನದಿ ಹಾದು ಹೋಗ್ತಿರ್ತದೆ. ಈಗ ನಾವು ರೈಲ್ವೆ ಹಳಿಗಳನ್ನು ಗಮನಿಸ್ಕೊಂಡಿರ್ತೇವೆ, ಒಂದಕ್ಕೊಂದು ಹೇಗೆ ಸಮಾನ ಅಂತರದಲ್ಲೇ ಅವು ಕ್ರಮಿಸ್ತಾ ಇರ್ತಾವೆ ನೋಡ್ರಿ. ಹಾಗೆ ಒಂದು ನದಿಗೆ ಸಮಾನ ಅಂತರದಲ್ಲಿ ಇನ್ನೊಂದು ನದಿ ಏನಾದರೂ ಕ್ರಮಿಸ್ತಾ ಇದ್ದರೆ ಅದಕ್ಕೆ ನಾವೆಂತ ಕರಿತೇವೆ, ಸಮಾನಾಂತರ ನದಿ ವ್ಯವಸ್ಥೆ ಅಥವಾ ಪ್ಯಾರಲಲ್ ರಿವರ್ ಸಿಸ್ಟಮ್ ಅಂತ ಕರಿತಿರ್ತೀವಿ. ಓಕೆನಾ? ಈ ರೀತಿಯ ಪ್ಯಾರಲಲ್ ರಿವರ್ ಸಿಸ್ಟಮ್ಗೆ ಕರ್ನಾಟಕದಲ್ಲಿ ಉದಾಹರಣೆ ಅಂತ ಬಂದಾಗ ಇಲ್ಲಿ ನೋಡ್ರಿ, ಕರ್ನಾಟಕದೊಳಗೆ ಈ ಕಡೆ ಭಾಗದಲ್ಲಿ ಒಂದಿಷ್ಟು ನದಿಗಳು ಹರಿಯುತ್ತವೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು, ಲೈಕ್ ಕಾಳಿ ನದಿ ಆಗಿರ್ಬೋದು, ಆನಂತರ ಶರಾವತಿ ಆಗಿರ್ಬೋದು, ದಕ್ಷಿಣದಲ್ಲಿ ನೇತ್ರಾವತಿ, ಆನಂತರ ಅಘನಾಶಿನಿ, ಬೇಡ್ತಿ, ಆಲ್ಮೋಸ್ಟ್ ಒಂದಕ್ಕೊಂದು ಏನಪ್ಪ ಅಂದರೆ ಸಮಾನಾಂತರವಾಗಿ ಹಾದು ಹೋಗ್ತವೆ. ಇವುಗಳಿಗೆ ಉಪನದಿಗಳು ಇದ್ದರೂ ಕೂಡ ಅವು ಡೆಂಡ್ರಿಕ್ಟ್ನ ಆಕಾರದಲ್ಲಿ ಇಲ್ಲ. ಹಾಗಾಗಿ ಕರ್ನಾಟಕದ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಏನೈತಲ್ಲ, ಇದು ಸಮಾನಾಂತರ ನದಿ ವ್ಯವಸ್ಥೆಗೆ ಉದಾಹರಣೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನಾಳೆ ಪ್ಯಾರಲಲ್ ರಿವರ್ ಸಿಸ್ಟಮ್ಗೆ ಕರ್ನಾಟಕದ ಯಾವ ನದಿಗಳು ಉದಾಹರಣೆ ಅಂತ ಬಂದಾಗ ಕಾಳಿಯಾಗಿದೆ, ನೇತ್ರಾವತಿ, ಅಘನಾಶಿನಿ, ಈ ಥರದ ಸ್ವರೂಪ ಆಲ್ಮೋಸ್ಟ್ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳೆಲ್ಲವೂ ಪ್ಯಾರಲಲ್ ರಿವರ್ಗಳೇ ಆಗಿರ್ತಕ್ಕಂಥದ್ದು, ಅಂದರೆ ಸಮಾನಾಂತರ ನದಿಗಳಾಗಿದ್ದಾವೆ, ಸಮಾನಾಂತರದ ನದಿ ವ್ಯವಸ್ಥೆಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಓಕೆನಾ? ಇದಾದಮೇಲೆ ನೆಕ್ಸ್ಟು ಸರ್, ಸಮಾನಾಂತರ ನದಿ ವ್ಯವಸ್ಥೆ ಆದಮೇಲೆ ಅಗೇನ್ ಇನ್ನೊಂದು ನದಿ ವ್ಯವಸ್ಥೆ ಬರುತ್ತೆ ಇಲ್ಲಿ, ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ ಅಂತ ಹೇಳಿ. ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ, ಆ್ಯಕ್ಚುಲಿ ಇದಕ್ಕೆ ಇಂಗ್ಲೀಷ್ ವರ್ಡೇ ಸೂಕ್ತ, ಇದಕ್ಕೆ ಕನ್ನಡದೊಳಗೆ ಪರ್ಟಿಕ್ಯುಲರ್ಲಿ ವರ್ಡ್ ಸಿಗಂಗಿಲ್ಲ. ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆ ಅಂತ ಬಂದಾಗ ಇದಕ್ಕೆ ಇಂಗ್ಲೀಷ್ ವರ್ಡೇ ಕರೆಕ್ಟ್ ಇದೆ. ಯಾವುದು ಅಂತಂದರೆ ಅಬ್ಸಿಕ್ವೆಂಟ್ ಎನ್ನುವಂತಹ ನದಿ ವ್ಯವಸ್ಥೆ. ಅಬ್ಸಿಕ್ವೆಂಟ್ ರಿವರ್ ಸಿಸ್ಟಮ್ ಅಂತ ಬರ್ತದೆ.
ಅಬ್ಸಿಕ್ವೆಂಟ್ ರಿವರ್ ಸಿಸ್ಟಮ್. ನಾಳೆ ನಿಮಗೆ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆಗೆ ಉದಾಹರಣೆ ಅಂತ ಪ್ರಶ್ನೆ ಕೇಳಂಗಿಲ್ಲ ಅವನು. ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ನಿಮಗೆ. ಇಲ್ಲಿ ಅಬ್ಸಿಕ್ವೆಂಟ್ ಈಸ್ ನಥಿಂಗ್ ಬಟ್, ಈಗ ನೋಡ್ರಿ, ಒಂದು ನದಿ ಅಥವಾ ಒಂದು ಮುಖ್ಯ ನದಿ ತಾನು ಒಂದು ದಿಕ್ಕಿನೊಳಗೆ ಹರಿತಿರ್ತದೆ. ಫಾರ್ ಎಕ್ಸಾಂಪಲ್, ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತಾ ಇದೆ ಅಂತ ತಿಳ್ಕೊಳ್ಳೋಣ. ಇದು ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತಾ ಇದೆ ಅಂದರೆ ಇದಕ್ಕೆ ಬಂದು ಸೇರುವ ಉಪನದಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಬಂದು ಈ ನದಿಯನ್ನು ಸೇರ್ಕೊಳ್ತಿರ್ತದೆ. ಓಕೆನಾ? ಒಂದು ನದಿ ಮುಖ್ಯ ನದಿ ತಾನು ಹರಿಯುವ ದಿಕ್ಕಿಗೆ ವಿರುದ್ಧ ದಿಕ್ಕಿನಿಂದ ಬಂದು ಉಪನದಿಗಳು ಸೇರಿಕೊಳ್ಳುವ ನದಿ ವ್ಯವಸ್ಥೆ ಇದ್ದರೆ ದಟ್ ಈಸ್ ಕಾಲ್ಡ್ ಅಬ್ಸಿಕ್ವೆಂಟ್ ಅಂತೇಳಿ ಕರಿತಿರ್ತೇವೆ ನಾವು. ಓಕೆನಾ? ಈ ರೀತಿಯ ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆಗೆ ಪ್ರೆಸೆಂಟ್ ಕರ್ನಾಟಕದೊಳಗೆ ಉದಾಹರಣೆ ಅಂತಂದರೆ ದಟ್ ಈಸ್ ಗೋದಾವರಿ ನದಿ ವ್ಯವಸ್ಥೆಗೆ ಒಂದು ನದಿ ಇದೆ ನೋಡ್ರಿ. ಯಾವುದಿದು? ಇಲ್ಲಿ ಮಾಂಜಾರ ನದಿ ಬರ್ತದೆ. ಓಕೆನಾ? ಯಾವುದು? ಮಾಂಜಾರ ನದಿ ಹರಿತದೆ. ಬಟ್ ಮಾಂಜಾರ ನದಿಗೊಂದು ಉಪನದಿ ಇದೆ, ಕಾರಂಜ ಅಂತ ಹೇಳಿ. ಆ ಕಾರಂಜ ನದಿ ನೋಡ್ರಿ, ಈ ಗೋದಾವರಿ ನದಿ ಏನಾಗ್ತದೆ, ಮಾಂಜಾರ ನದಿ ಇದು ಮಹಾರಾಷ್ಟ್ರದ ಬಾಲ್ಘಾಟ್ ಶ್ರೇಣಿಯಲ್ಲಿ ಹುಟ್ಟಿ ಬೀದರ್ ಜಿಲ್ಲೆಯ ಮೂಲಕ ಹಾದು ಮುಂದೆ ಹರಿಬೇಕಾದ್ರೆ ಅದು ತೆಲಂಗಾಣದೊಳಗೆ ಹೋಗಿ ಗೋದಾವರಿಯನ್ನು ಸೇರ್ತದೆ. ಆದರೆ ತೆಲಂಗಾಣದ ಮೇದಕ್ ಬಳಿ ಉಗಮಗೊಳ್ಳುವಂತಹ ಕಾರಂಜ ನದಿ ಇದರ ವಿರುದ್ಧ ದಿಕ್ಕಿನಿಂದ ಬಂದು ಈ ಮಾಂಜಾರ ನದಿಯನ್ನು ಸೇರ್ಕೊಳ್ತದೆ. ಓಕೆನಾ? ಸೊ ದಟ್ ಈಸ್ ಕಾಲ್ಡ್ ಅಬ್ಸಿಕ್ವೆಂಟ್ ಅಂತ ಹೇಳಿ. ಓಕೆನಾ? ಒಂದು ಮುಖ್ಯ ನದಿಯ ಹರಿವಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಿಂದ ಬಂದು ಸೇರುವ ನದಿ ವ್ಯವಸ್ಥೆ ದಟ್ ಈಸ್ ಕಾಲ್ಡ್ ಅಬ್ಸಿಕ್ವೆಂಟ್ ಅಂತ ಕರೀತೇವೆ. ಈ ಅಬ್ಸಿಕ್ವೆಂಟ್ಗೆ ಕರ್ನಾಟಕದಲ್ಲಿ ಉದಾಹರಣೆ ಯಾವುದು ಅಂತಂದರೆ ದಟ್ ಈಸ್ ಮಾಂಜಾರ ನದಿ ವ್ಯವಸ್ಥೆ ಅಂತ ಹೇಳಿ. ಕ್ಲಿಯರ್ ಸರ್? ಜೊತೆಗೆ ಇದನ್ನು ಭಾರತದ ನದಿ ವ್ಯವಸ್ಥೆಗೆ ಹೋಲಿಕೆ ಮಾಡಿದಾಗ ಇದೇ ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿಯೂ ಕೂಡ ಮತ್ತೊಂದು ಉದಾಹರಣೆ ಆಗ್ತದೆ. ಈಗ ಗೋದಾವರಿ ನದಿ ಅದೇನಾಗ್ತದೆ, ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತದೆ, ಅಂದರೆ ಅದೊಂದು ಪೂರ್ವಾಭಿಮುಖವಾಗಿ ನದಿ ಆಗಿದ್ದರೆ ಇದರ ಉತ್ತರ ಭಾಗದಿಂದ ಬಂದು ಸೇರುವಂತಹ ಇಂದ್ರಾವತಿ, ಈ ಇಂದ್ರಾವತಿ ಇದು ಪಶ್ಚಿಮಾಭಿಮುಖವಾಗಿ ಹರಿದು ಬಂದು ಗೋದಾವರಿ ನದಿಯನ್ನು ಸೇರ್ಕೊಳ್ತಿರ್ತದೆ. ಭಾರತದ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಗೋದಾವರಿ ಮತ್ತು ಇಂದ್ರಾವತಿ ನದಿ ವ್ಯವಸ್ಥೆ ಇದು ಅಬ್ಸಿಕ್ವೆಂಟ್ಗೆ ಉದಾಹರಣೆಯಾದರೆ, ಕರ್ನಾಟಕದಲ್ಲಿ ಇದೇ ಗೋದಾವರಿ ನದಿಯನ್ನು ಸೇರುವಂತಹ ಉಪನದಿಯಾಗಿರುವ ಮಾಂಜಾರ ಮತ್ತು ಕಾರಂಜ ನದಿ ವ್ಯವಸ್ಥೆ ಇದು ಕರ್ನಾಟಕದಲ್ಲಿ ಅಬ್ಸಿಕ್ವೆಂಟ್ಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಓಕೆನಾ? ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಉಪನದಿಗಳು ನದಿಗಳು ಅವಷ್ಟೇ ತಿಳ್ಕೊಳ್ಳೋದಲ್ಲ, ಇನ್ನು ಮುಂದೆ ಏನು ಸಿಲೆಬಸ್ ಮಾಡಿಫೈಡ್ ಮಾಡಿ ನಿಮಗೆ ಪ್ರಶ್ನೆ ಕೇಳ್ತಾನಲ್ಲ ಅದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ. ಓಕೆನಾ? ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ, ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆ ಅಥವಾ ವಿರುದ್ಧ ದಿಕ್ಕಿನ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ. ಸೊ ವಿರುದ್ಧ ದಿಕ್ಕಿನ ನದಿಗೆ ಉದಾಹರಣೆಗಳಂತ ಬಂದಾಗ ಭಾರತದಲ್ಲಿ ಗೋದಾವರಿ ಮತ್ತು ಇಂದ್ರಾವತಿ ನದಿ ವ್ಯವಸ್ಥೆ, ಕರ್ನಾಟಕದೊಳಗೆ ಮಾಂಜಾರ ಮತ್ತು ಕಾರಂಜ ನದಿಗಳು ಇವು ಅಬ್ಸಿಕ್ವೆಂಟ್ಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಓಕೆನಾ? ದೆನ್ ಇದಾದಮೇಲೆ ನೆಕ್ಸ್ಟ್ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಮತ್ತೊಂದು ನದಿ ವ್ಯವಸ್ಥೆ ಅಥವಾ ನದಿಯ ವಿಧ ಅಂತ ಬಂದಾಗ ಇನ್ನೊಂದು ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಬರ್ತದೆ. ಯಾವುದು? ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಹೇಳಿ. ವೃತ್ತಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆ ಅಂತ ಬಂದಾಗ ವೃತ್ತಾಕಾರ ಇಸ್ ನಥಿಂಗ್ ಬಟ್ ಇದನ್ನು ಇಂಗ್ಲೀಷ್ನಲ್ಲಿ ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರೀತಾರೆ. ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಹೇಳಿ. ರೇಡಿಯಲ್ ರಿವರ್ ಸಿಸ್ಟಮ್ ಅಂತಂದರೆ ಒಂದೇ ಪ್ರದೇಶದಲ್ಲಿ ಉಗಮಗೊಳ್ಳುವಂತಹ ನದಿಗಳು ಇವೇನಾಗ್ತಿರ್ತವೆ, ಆ ಪ್ರದೇಶದಿಂದ ಈ ಥರ ಪಸರಿಸ್ಕೊಂಡು ಹೋಗ್ತಿರ್ತವೆ ಸುತ್ತುವರೆದು. ಒಂದೇ ಪ್ರದೇಶದಲ್ಲಿ ಉಗಮಗೊಳ್ಳುವಂಥ ನದಿಗಳು ಅವೇನಾಗ್ತಿರ್ತವೆ, ತಾವು ಹುಟ್ಟುವ ಪ್ರದೇಶವನ್ನು ಒಂದು ಸರ್ತಿ ಈ ರೀತಿ ಸುತ್ತ ಹಾಕ್ಕೊಂಡು ನದಿ ವ್ಯವಸ್ಥೆಯ ವ್ಯಾಪ್ತಿಯಾಗಿ ಹಾರಿದು ಹೋಗ್ತಿರ್ತವೆ. ಈಗ ನೋಡ್ರಿ, ರೇಡಿಯೋ ತರಂಗಗಳು ನೋಡ್ರಿ ಹೇಗೆ ಅವು ಒಂದೇ ಕಡೆ ಉಟ್ಕೊಂಡು ಹೇಗೆ ಪಸರಿಸ್ಕೊಂಡು ಹೋಗ್ತಿರ್ತವೆ ನೋಡ್ರಿ. ಹಾಗೆ ಈ ರೇಡಿಯಲ್ ರಿವರ್ ಸಿಸ್ಟಮ್ಗಳು ಒಂದೇ ಕಡೆ ಉಗಮಗೊಳ್ಳುವಂತಹ ನದಿಗಳು ವಿವಿಧ ಭಾಗದಲ್ಲಿ ಹಾದು ಹೋಗಬೇಕಾದ್ರೆ ತಾವು ಹುಟ್ಟುವ ಸ್ಥಳವನ್ನು ಒಂದು ರೀತಿ ಏನಾಗಿರ್ತವೆ, ವೃತ್ತಾಕಾರವಾಗಿ ಹಾದು ಮುಂದುವರೆದು ಹರಿದು ಹೋಗ್ತಿರ್ತವೆ. ಆ ರೀತಿಯ ರಿವರ್ ಸಿಸ್ಟಮ್ ಇತ್ತಂತಂದರೆ ಅದಕ್ಕೆ ನಾವು ರೇಡಿಯಲ್ ರಿವರ್ ಸಿಸ್ಟಮ್ ಅಂತ ಕರೀತೇವೆ. ರೇಡಿಯಲ್ ರಿವರ್ ಸಿಸ್ಟಮ್ಗೆ ಕರ್ನಾಟಕದಲ್ಲಿ ಉದಾಹರಣೆ ಅಂತ ಬಂದಾಗ ದಟ್ ಈಸ್ ನಂದಿದುರ್ಗ ನದಿ ವ್ಯವಸ್ಥೆ. ಈ ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ನೋಡ್ರಿ, ನಂದಿದುರ್ಗ ಪರ್ವತ ಶ್ರೇಣಿ, ಈ ನಂದಿದುರ್ಗ ಪರ್ವತ ಶ್ರೇಣಿಯಲ್ಲಿ ಉಗಮಗೊಳ್ಳುವಂತಹ ನದಿಗಳೇನಾಗಿದ್ದಾವೆ, ಆಲ್ಮೋಸ್ಟ್ ಹೀಗೆ ತಾವು ಹುಟ್ಟುವ ನದಿ ಅಥವಾ ಸ್ಥಳವನ್ನು ಒಂದು ರೌಂಡ್ ಏನಾಗಿರ್ತವೆ ಪ್ರದಕ್ಷಿಣೆ ಹಾಕ್ಕೊಂಡೆ ಮತ್ತೆ ಬೇರೆ ಕಡೆ ಸುತ್ತ ಹಾಕ್ಕೊಂಡು ಹೋಗ್ತಿರ್ತವೆ ಅವು. ಈ ರೇಡಿಯಲ್ ರಿವರ್ ಸಿಸ್ಟಮ್ಗೆ ಕರ್ನಾಟಕದಲ್ಲಿ ಅತಿ ಪ್ರಮುಖ ಉದಾಹರಣೆ ಅಂತ ಬಂದಾಗ ನಂದಿದುರ್ಗ ನದಿ ವ್ಯವಸ್ಥೆ. ಇಲ್ಲಿ ಬರ್ತವೆ ಪಾಲಾರ್, ಪೆನ್ನಾರ್, ಪಾಪಾಗ್ನಿ, ಕಣ್ವ, ಅರ್ಕಾವತಿ, ಶಿಂಷಾ. ನೋಡ್ರಿ, ಅರ್ಕಾವತಿ, ಶಿಂಷಾ ಕಾವೇರಿ ನದಿಯ ಉಪನದಿಗಳಾಗಿದ್ದರೂ ಕೂಡ ಅವುಗಳು ಈ ರೇಡಿಯಲ್ ರಿವರ್ ಸಿಸ್ಟಮ್ಗೆ ಉದಾಹರಣೆಯಾಗಿರ್ತಕ್ಕಂಥದ್ದು.
ಇವುಗಳನ್ನ ಒಂದಿಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಅದೇ ರೀತಿ ಇನ್ನು ಭಾರತದ ವ್ಯಾಪ್ತಿಯೊಳಗೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯೊಳಗೆ ಉಗಮಗೊಳ್ಳುವಂತಹ ನದಿಗಳೆಲ್ಲವೂ ರೇಡಿಯಲ್ ರಿವರ್ ಸಿಸ್ಟಮ್ಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಅಲ್ಲಿ ಬರ್ತಾವೆ ಬ್ರಾಹ್ಮಿಣಿ, ವೈಥರಣ್, ಋಷಿಕುಲ್ಯ, ಈ ಥರದೆಲ್ಲ ನದಿಗಳು ಬರ್ತವೆ. ಆ ನದಿಗಳು ಕೂಡ ಏನಾಗಿದ್ದಾವೆ, ಈ ವೃತ್ತಾಕಾರದ ನದಿ ವ್ಯವಸ್ಥೆಗೆ ಅಥವಾ ರೇಡಿಯಲ್ ರಿವರ್ ಸಿಸ್ಟಮ್ಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಡನ್ ಸರ್. ಇಲ್ಲಿ ತುಂಬ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ವಾಟ್ ಈಸ್ ದ ಸಿಸ್ಟಮ್ ಆಫ್ ರೇಡಿಯಲ್ ರಿವರ್ ಸಿಸ್ಟಮ್ ಆ್ಯಂಡ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಅಬ್ಸಿಕ್ವೆಂಟ್ ರಿವರ್ ಸಿಸ್ಟಮ್ ಅಂತ ಹೇಳಿ. ಈ ಸಿಸ್ಟಮ್ಗಳು ನಿಮ್ಗೆ ಅರ್ಥ ಆಗಿತ್ತಂದರೆ ಅವುಗಳನ್ನು ಸುಲಭವಾಗಿ ನೀವು ಉತ್ತರ ಕಂಡುಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ, ನೆಕ್ಸ್ಟು ರೇಡಿಯಲ್ ರಿವರ್ ಸಿಸ್ಟಮ್ ಅರ್ಥ ಆಗಿದೆ ಅಂತ ಅನ್ಕೊತಾನೆ. ಭಾರತದಲ್ಲಿ ಕರ್ನಾಟಕದಲ್ಲಿ ವೃತ್ತಾಕಾರ ಅಥವಾ ರೇಡಿಯಲ್ ನದಿ ವ್ಯವಸ್ಥೆಗೆ ಉದಾಹರಣೆ ಅಂತ ಬಂದಾಗ ನಂದಿ ದುರ್ಗಾ ನದಿ ವ್ಯವಸ್ಥೆ ಇದಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇನ್ನೊಂದು ನದಿ ವ್ಯವಸ್ಥೆ ಬರ್ತದೆ ಪಿನೆಟ್ ನದಿ ವ್ಯವಸ್ಥೆ ಅಂತ ಹೇಳಿ. ಇನ್ನೊಂದು ಪಿನೆಟ್ ನದಿ ವ್ಯವಸ್ಥೆ ಅಂತ ಬರುತ್ತೆ. ಬಟ್ ಪಿನೆಟ್ ನದಿ ವ್ಯವಸ್ಥೆ ಕರ್ನಾಟಕದಲ್ಲಿ ಯಾವೂ ಇಲ್ಲ. ಪಿನೆಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಕರ್ನಾಟಕದಲ್ಲಿ ಯಾವೂ ಇಲ್ಲ. ಇಲ್ಲಿ ಪಿನೆಟ್ ರಿವರ್ ಸಿಸ್ಟಮ್ ಅಂತಂದರೆ ಏನಂತಂದರೆ, ಇಲ್ಲಿ ಗಮನಿಸ್ರಿ, ಮೇಲೆ ಒಂದು ಪರ್ವತ ಶ್ರೇಣಿ, ದಕ್ಷಿಣದಲ್ಲಿಯೂ ಕೂಡ ಪರ್ವತ ಶ್ರೇಣಿ, ಇವುಗಳ ಮಧ್ಯೆ ಒಂದು ನದಿ ಏನಾಗ್ತಿರ್ತದೆ, ಈ ಪರ್ವತಗಳನ್ನು ಸೀಳ್ಕೊಂಡು ಇಲ್ಲಿ ಸೀಳು ಕಣಿವೆಯ ಆಕಾರದೊಳಗೆ ಅಥವಾ ಸೀಳು ಕಣಿವೆಯ ವ್ಯಾಪ್ತಿಯೊಳಗೆ ಹಾದು ಹೋಗ್ತಿರ್ತದೆ. ಈ ರೀತಿಯ ನದಿ ವ್ಯವಸ್ಥೆ ಇತ್ತು ಅಂತಂದ್ರೆ ಅದನ್ನು ನಾವು ಪಿನೆಟ್ ರಿವರ್ ಸಿಸ್ಟಮ್ ಅಂತ ಕರೀತೇವೆ. ಈ ಪಿನೆಟ್ ರಿವರ್ ಸಿಸ್ಟಮ್ಗೆ ಉದಾಹರಣೆ ಅಂತ ಬಂದಾಗ ದಟ್ ಈಸ್ ನರ್ಮದಾ ಏನೈತೆ ನೋಡ್ರಿ. ಈ ನರ್ಮದಾ ಭಾರತದಲ್ಲಿ ಪಿನೆಟ್ ನದಿ ವ್ಯವಸ್ಥೆಗೆ ಉದಾಹರಣೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಓಕೆನಾ? ನೋಡ್ರಿ, ಇವುಗಳು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹ ಅಂಶ. ಈಗ ಈ ತರಗತಿಯನ್ನು ವಾಚ್ ಮಾಡ್ತಾ ಇರುವಂತಹವ್ರಿಗೆ ಎಲ್ಲರೂ ಬಹುಶಃ ಈಗ ಆಲ್ರೆಡಿ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಪೂರ್ವ ಕರೆಯುವುದು ಯಾವುದು, ಪಶ್ಚಿಮ ಕರೆಯುವುದು ಯಾವುದು, ಅವುಗಳ ಉಪನದಿಗಳು ಯಾವುವು, ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಇವುಗಳನ್ನು ಹೊರತಾಗಿಯೂ ಮತ್ತೇನು ಪ್ರಶ್ನೆ ಕೇಳ್ಬೋದು ಅನ್ನೋವಂಥ ಸಂದರ್ಭದೊಳಗೆ ಇವುಗಳು ತುಂಬ ಮುಖ್ಯ ಅನ್ನಿಸ್ತವೆ. ಇವುಗಳನ್ನು ಒಂದಿಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಓಕೆನಾ? ಸೊ ಇದಿಷ್ಟು ನದಿಯ ಹರಿವಿನ ಸ್ವರೂಪದಕ್ಕೆ ಅನುಗುಣವಾಗಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋ ಆಧಾರದ ಮೇಲೆ ಇದೊಂದಿಷ್ಟು ಚರ್ಚೆ ಮಾಡಿದ್ವಿ. ದೆನ್ ನೆಕ್ಸ್ಟ್ ಕರ್ನಾಟಕದ ನದಿ ವ್ಯವಸ್ಥೆಗಳಲ್ಲಿ ಮೊದಲನೇ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋಣ. ಗಮನಿಸಿ. ಎಸ್, ಇಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಯಲ್ಲಿ ಮೊದಲನೇ ನದಿ ವ್ಯವಸ್ಥೆ ದಟ್ ಈಸ್ ಕೃಷ್ಣಾ ನದಿ ವ್ಯವಸ್ಥೆ ಅಂತ ಹೇಳಿ. ಕೃಷ್ಣಾ ನದಿ ವ್ಯವಸ್ಥೆ ಗಮನಿಸ್ರಿ, ನಾನಿಲ್ಲಿ ಕರ್ನಾಟಕದ ವ್ಯಾಪ್ತಿಯಲ್ಲಿ ಹಾದು ಹೋಗುವ ನದಿ ವ್ಯವಸ್ಥೆಯ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೇನೆ. ಯಾಕಂದರೆ ಈಗ ಆಲ್ರೆಡಿ ಕೃಷ್ಣಾ ನದಿ ವ್ಯವಸ್ಥೆಯ ಬಗ್ಗೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಆಲ್ರೆಡಿ ತುಂಬ ಚೆನ್ನಾಗಿ ನಿಮಗೆ ಮನದಟ್ಟ ಆಗುವ ಹಾಗೆಯೇ ಅದನ್ನು ವಿವರಣೆ ಮಾಡಿದ್ದಾರೆ. ಅದರ ಹೊರತಾಗಿಯೂ ಕರ್ನಾಟಕದ ವ್ಯಾಪ್ತಿಯೊಳಗೆ ಏನು ಹೆಚ್ಚುವರಿ ಪ್ರಶ್ನೆ ಕೇಳ್ಬೋದಲ್ವ, ಅದನ್ನಷ್ಟೇ ಇಟ್ಕೊಂಡು ನಾನಿಲ್ಲಿ ಚರ್ಚೆ ಮಾಡ್ತೇನೆ. ಓಕೆನಾ? ಇನ್ನು ಈ ಕೃಷ್ಣಾ ನದಿ ವ್ಯವಸ್ಥೆ ವ್ಯಾಪ್ತಿ ಅಂತ ಬಂದಾಗ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ. ಕೃಷ್ಣಾ ನದಿಯ ಹರಿವಿನ ಪಾತ್ರ ಹೇಗಿದೆ ಅಂತ ಬಂದಾಗ, ಕೃಷ್ಣಾ ನದಿಯ ಹರಿವಿನ ಪಾತ್ರ ಅಂತ ಬಂದಾಗ ಇಲ್ಲಿ ಗಮನಿಸ್ರಿ. ಇಲ್ಲಿ ಬರ್ತದೆ ನೋಡ್ರಿ, ಕೃಷ್ಣಾ ನದಿ ಈ ಥರ ಕರ್ನಾಟಕದ ವ್ಯಾಪ್ತಿಯೊಳಗೆ ಹಾದು ಹೋಗ್ಯದ. ಓಕೆನಾ? ಇಲ್ಲಿ ಈ ಭಾಗದೊಳಗೆ ಈ ಥರ ಹಾದು ಹೋಗ್ಯದ. ದಿಸ್ ಈಸ್ ಕೃಷ್ಣಾ ನದಿ. ಡನ್ ಸರ್. ಈ ಕೃಷ್ಣಾ ನದಿ ಹಾದು ಹೋಗಿರಬೇಕಾದ್ರೆ ಈ ನದಿಗಳಿಗೆ ಒಂದಿಷ್ಟು ಉಪನದಿಗಳು ಬಂದು ಸೇರ್ಕೊಂಡಿದ್ದಾವೆ. ಯಾವ್ಯಾವ ಉಪನದಿಗಳು? ಕರ್ನಾಟಕದ ವ್ಯಾಪ್ತಿಯಲ್ಲಿ ಮಾತ್ರ ಗಮನಿಸಿ. ಉತ್ತರದಿಂದ ಬಂದು ಸೇರ್ಕೊಳ್ತಾ ಇರುವಂತಹ ಉಪನದಿಗಳಂತ ಬಂದಾಗ ಈ ಭಾಗದಲ್ಲಿ ಫಸ್ಟ್ ದೋಣಿ ನದಿ ಸೇರ್ಕೊಂಡದ. ಯಾವುದಿದು? ದೋಣಿ ನದಿ. ದೋಣಿ ನದಿ ಆದಮೇಲೆ ಮತ್ತೆ ಈ ಮಹಾರಾಷ್ಟ್ರದ ವ್ಯಾಪ್ತಿಯಿಂದ ಹಾದು ಬಂದು ಸೇರಿರುವಂತಹ ಮತ್ತೊಂದು ಪ್ರಮುಖ ಉಪನದಿ ಅಂತಂದರೆ ದಟ್ ಈಸ್ ಭೀಮಾ ನದಿ. ಆನಂತರ ಭೀಮಾ ನದಿನೂ ಕೂಡ ಬಂದು ಸೇರ್ಕೊಂಡದ. ಇದು ಎಟ್ ಪ್ರೆಸೆಂಟ್ ರಾಯಚೂರು ಜಿಲ್ಲೆಯ ವ್ಯಾಪ್ತಿಯೊಳಗೆ ಇದೇನಾಗ್ತದೆ, ಎಸ್, ಕೃಷ್ಣಾ ನದಿಯನ್ನು ಸೇರ್ಕೊಳ್ತದೆ. ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನು ಸೇರುವ ನೋಡ್ರಿ ಎಡದಂಡೆಯ ಉಪನದಿಗಳು ಅಂತ ಬಂದಾಗ ಇಲ್ಲಿ ಎಡದಂಡೆ ಬಲದಂಡೆ ಕನ್ಫ್ಯೂಷನ್ ಆಗಬಾರ್ದು. ಒಂದು ನದಿಯ ಹರಿವಿನ ಪಾತ್ರ ಯಾವ ದಿಕ್ಕಿಗೆ ಹರಿತದೋ ಆ ಕಡೆ ಮುಖ ಮಾಡಿ ನಿಂತ್ಕೊಂಡಾಗ ಯಾವುದು ಎಡ ಅದು ಎಡದಂಡೆ, ಯಾವುದು ಬಲ ಅದು ಬಲದಂಡೆ. ಸೊ ಈ ಪೂರ್ವಕ್ಕೆ ಹರಿಯುವ ನದಿಗಳ ಉತ್ತರದಿಂದ ಬಂದು ಸೇರುವ ನದಿಗಳು ಎಡದಂಡೆಯ ಉಪನದಿಗಳಾದರೆ ದಕ್ಷಿಣದಿಂದ ಬಂದು ಸೇರುವ ಉಪನದಿಗಳು ಅವು ಬಲದಂಡೆಯ ಉಪನದಿಗಳಾಗಿರುತ್ತವೆ. ಇನ್ನು ಕರ್ನಾಟಕದಲ್ಲಿ ಎಡದಂಡೆಯಿಂದ ಬಂದು ಸೇರುವ ಕೃಷ್ಣಾ ನದಿಯ ಉಪನದಿಗಳಂತ ಬಂದಾಗ ಒಂದು ದೋಣಿ, ಆನಂತರ ಭೀಮ. ಕ್ಲಿಯರ್ ಸರ್? ಇದಾದಮೇಲೆ ದೆನ್ ನೆಕ್ಸ್ಟ್ ಗಮನಿಸಿ, ಈ ನದಿಗೆ ಮತ್ತೆ ದಕ್ಷಿಣದಿಂದ ಬಂದು ಸೇರುವ ಉಪನದಿಗಳು ಅಂತ ಬಂದಾಗ ಇಲ್ಲೇ ಫಸ್ಟ್ ಒಂದು ಗಮನಿಸ್ರಿ.
ಈ ಮಹಾರಾಷ್ಟ್ರದಿಂದ ಹುಟ್ಟಿ ಹಾದು ಬರುವಂತಹ ಇನ್ನೊಂದು ಪ್ರಮುಖ ಉಪನದಿ ಇದೆ, ದಟ್ ಈಸ್ ಘಟಪ್ರಭಾ. ಘಟಪ್ರಭಾ ಆದಮೇಲೆ ಇನ್ನೊಂದು ಉಪನದಿ ಬಂದು ಸೇರಿಕೊಳ್ತದೆ, ದಟ್ ಈಸ್ ಮಲಪ್ರಭಾ. ಓಕೆನಾ? ಘಟಪ್ರಭಾ, ಮಲಪ್ರಭಾ. ಅದಾದಮೇಲೆ ಇಲ್ಲಿ ನೋಡ್ರಿ, ಎರಡು ನದಿಗಳು ಉಗಮಗೊಳ್ಳುತ್ತವೆ, ಒಂದು ತುಂಗ, ಇನ್ನೊಂದು ಭದ್ರಾ ಎನ್ನುವಂತಹ ಉಪನದಿಗಳು. ಎರಡೂ ಸೇರಿಕೊಂಡು ತುಂಗಭದ್ರಾ ಆಗಿ ಆ ನಂತರ ಇವು ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹಾದು ಆ ನಂತರ ಇದು ಕೃಷ್ಣಾ ನದಿಯನ್ನು ಸೇರ್ಕೊಳ್ತದೆ. ಎಲ್ಲಿದು? ಆಂಧ್ರ ಪ್ರದೇಶ, ತೆಲಂಗಾಣದ ಆಲಂಪುರ್ ಬಳಿ, ಆಲಂಪುರ್ ಬಳಿ ಹೋಗಿ, ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಆಲಂಪುರ್ ಬಳಿ ಹೋಗಿ ಕೃಷ್ಣಾ ನದಿಯನ್ನು ಸೇರಿಕೊಳ್ತದೆ. ದಿಸ್ ಈಸ್ ತುಂಗಭದ್ರಾ. ಕ್ಲಿಯರ್? ಈ ನದಿ ವ್ಯವಸ್ಥೆಗಳ ಬಗ್ಗೆ ಇಲ್ಲಿ ಒಂದಿಷ್ಟು ಡಿಟೇಲ್ ಆಗಿನೇ ಚರ್ಚೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನೋಡ್ರಿ, ಕರ್ನಾಟಕದಲ್ಲಿ ಕೃಷ್ಣಾ ನದಿ ವ್ಯವಸ್ಥೆಗೆ ಅಥವಾ ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನು ಸೇರುವಂತಹ ಉಪನದಿಗಳಂತ ಬಂದಾಗ ದೋಣಿ, ಭೀಮಾ, ಘಟಪ್ರಭಾ, ಮಲಪ್ರಭಾ, ಆನಂತರ ತುಂಗಭದ್ರಾ ನದಿಗಳು. ಇವುಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಇದರಲ್ಲಿ ಮೊದಲನೇದಾಗಿ ಒಂದಿಷ್ಟು ಕೃಷ್ಣಾ ನದಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ಚರ್ಚೆ ಮಾಡೋಣ. ಕೃಷ್ಣಾ ನದಿಗೆ ಸಂಬಂಧಪಟ್ಟಾಗೆ ಮುಖ್ಯವಾಗಿ ವಿಷಯ ಅಂತ ಬಂದಾಗ ಕೃಷ್ಣಾ ನದಿಯ ಉಗಮ, ಇದೊಂದೀಟು ಗಮನಿಸ್ಕೊಂಡು ಮುಂದುವರಿಯೋಣ. ಕೃಷ್ಣಾ ನದಿಯ ಉಗಮ ಅಂತ ಬಂದಾಗ ಈ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಮಹಾರಾಷ್ಟ್ರದ ಮಹಾಬಲೇಶ್ವರ, ಇದು ಪಶ್ಚಿಮ ಘಟ್ಟಗಳ ಶ್ರೇಣಿ. ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಶ್ರೇಣಿಯ ಮಹಾಬಲೇಶ್ವರ ಎಂಬಲ್ಲಿ ಉಗಮಗೊಳ್ಳುತ್ತದೆ. ದಟ್ ಈಸ್ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಮಹಾರಾಷ್ಟ್ರ, ಓಕೆನಾ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಸರಿಸುಮಾರು 1400 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, ಸರಿಸುಮಾರು 1400 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಆಂಧ್ರ ಪ್ರದೇಶದ ಹಂಸಲಾ ದೀವಿ ಎಂಬಲ್ಲಿ, ಆಂಧ್ರ ಪ್ರದೇಶದ ಹಂಸಲಾ ದೀವಿ ಎಂಬಲ್ಲಿ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತಕ್ಕಂಥದ್ದು. ಎಲ್ಲಿ ಸೇರ್ಕೊಳ್ತದೆ? ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತದೆ. ದಿಸ್ ಈಸ್ ಕೃಷ್ಣಾ ನದಿ ವ್ಯವಸ್ಥೆ. ಇದು ಯಾವ ನದಿ ವ್ಯವಸ್ಥೆ? ಇದು ಕೃಷ್ಣಾ ನದಿ ವ್ಯವಸ್ಥೆ. ಇದು ನೋಡ್ರಿ, ನೋಡ್ರಿ, ಬಂಗಾಳ ಕೊಲ್ಲಿಯನ್ನು ಸೇರ್ಕೊಳ್ತಕ್ಕಂಥದ್ದು. ದಿಸ್ ಈಸ್ ಕೃಷ್ಣಾ ನದಿ ವ್ಯವಸ್ಥೆ. ಕ್ಲಿಯರ್? ನೋಡ್ರಿ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹಾದು ಹೋಗ್ತದೆ. ಇನ್ನೊಂದು ಇದರ ವಿಶೇಷತೆ, ಯಾವ ರಾಜ್ಯಗಳಲ್ಲಿ ಹರಿತದೋ ಅದೇ ರಾಜ್ಯಗಳಲ್ಲೇ ಜಲಾನಯನ ವ್ಯಾಪ್ತಿ ಇದೆ ಇದಕ್ಕೆ. ಅದರಿಂದ ಹೊರಗಡೆ ವ್ಯಾಪ್ತಿಯೊಳಗೆ ಜಲಾನಯನ ವ್ಯಾಪ್ತಿ ಇಲ್ಲ. ಹಾಗಾಗಿ ಇದರಿಂದ ಅತಿ ಹೆಚ್ಚಾಗಿ ನದಿ ವಿವಾದಗಳಿಗೆ ಸಂಬಂಧಪಟ್ಟಾಗೆ ಜಾಸ್ತಿ ಜಗಳಗಳೇನಿರಂಗಿಲ್ಲ. ಒಪ್ಪಂದದ ಅನ್ವಯ ಅದೇನಾಗಿರ್ತದೆ, ಒಪ್ಪಂದಗಳ ನಿಯಮಗಳನ್ನು ಅನುಸರಿಸಿಕೊಂಡು ಸುಮಾರು 2050 ಕಾಯ್ದುಕೊಂಡು ಹೋಗ್ಯದ. ಈ ನದಿ ವ್ಯವಸ್ಥೆ ಮುಗಿದ್ಮೇಲೆ ಸಾಧ್ಯ ಆಯ್ತಂದರೆ ಇವುಗಳ ಡಿಸ್ಪ್ಯೂಟ್ಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ಇಲ್ಲಿ ಇನ್ನೊಂದಿಷ್ಟು ಗಮನಿಸ್ರಿ, ಯಾವ್ಯಾವ ರಾಜ್ಯಗಳು? ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಸುಮಾರು 1400 ಕಿಲೋಮೀಟರ್ಗಳಷ್ಟು ಉದ್ದ. ಈ 1400 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಗಮನದಲ್ಲಿಟ್ಕೊಂಡಾಗ ನೆನ್ಪಿಟ್ಕೊಳ್ಳಿ ಸರ್, ಇದು ಭಾರತದ 3ನೇ ಅತಿ ದೊಡ್ಡ ನದಿ ವ್ಯವಸ್ಥೆ. ಎಟ್ ಪ್ರೆಸೆಂಟ್ 3ನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಆಮೇಲೆ ಕರ್ನಾಟಕದೊಳಗೆ ಅತ್ಯಂತ ಉದ್ದವಾಗಿ ಹಾದು ಹೋಗುವ ಮತ್ತು ಕರ್ನಾಟಕದ ಅತಿ ದೊಡ್ಡ ನದಿ ವ್ಯವಸ್ಥೆ, ದಟ್ ಈಸ್ ಕೃಷ್ಣಾ ನದಿ ವ್ಯವಸ್ಥೆ. ಭಾರತದಲ್ಲಿ ಗಂಗಾ ಅತ್ಯಂತ ದೊಡ್ಡ ನದಿ ವ್ಯವಸ್ಥೆ ಆದರೆ ಎರಡನೇದು ಗೋದಾವರಿ. ಓಕೆನಾ? ಗೋದಾವರಿ ಇದು 2ನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಆಗಿದ್ದು ಪರ್ಯಾಯ ಪ್ರಸ್ಥಭೂಮಿಯ ಅತಿ ದೊಡ್ಡ ನದಿ ವ್ಯವಸ್ಥೆ, ಅಥವಾ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ವ್ಯವಸ್ಥೆ ಗೋದಾವರಿ, ದಕ್ಷಿಣ ಭಾರತದ 2ನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಕೃಷ್ಣ, ಕರ್ನಾಟಕದ ಅತಿ ದೊಡ್ಡ ನದಿ ವ್ಯವಸ್ಥೆ ದಟ್ ಈಸ್ ಕೃಷ್ಣ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಭಾರತದ ಅತಿ ದೊಡ್ಡದು ನದಿ ವ್ಯವಸ್ಥೆ ಗಂಗಾ, ಪರ್ಯಾಯ ಪ್ರಸ್ಥಭೂಮಿಯ ಅತಿ ದೊಡ್ಡ ನದಿ ವ್ಯವಸ್ಥೆ ಗೋದಾವರಿ, ಕರ್ನಾಟಕದ ಅತಿ ದೊಡ್ಡ ನದಿ ವ್ಯವಸ್ಥೆ ಕೃಷ್ಣ. ಕ್ಲಿಯರ್? ಇವುಗಳನ್ನಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಆಮೇಲೆ ಇದನ್ನು ಒಂದು ಸಾರ್ತಿ PCದವರಿಗೆ ಪ್ರಶ್ನೆ ಕೇಳಿದ್ದಾನೆ, ಕೃಷ್ಣಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರುವ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿ ಅಲ್ಲಿ ಆಂಧ್ರ ಪ್ರದೇಶದ ದೀವಿ ಎನ್ನುವ ಉತ್ತರ ಕೊಟ್ಟಿದ್ದಾನೆ. ಆಪ್ಷನ್ ಒಳಗೆ ಆಂಧ್ರ ಪ್ರದೇಶದ ದೀವಿ ಎನ್ನುವಂತಹ ಉತ್ತರ ಕೊಟ್ಟಿದ್ದಾನೆ. ಬಟ್ ಅದು ಆಂಧ್ರ ಪ್ರದೇಶದ ಹಂಸಲಾ ದೀವಿ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ತಕ್ಕಂಥದ್ದು. ಈ ನದಿಗೆ ಕರ್ನಾಟಕದ ವ್ಯಾಪ್ತಿಯನ್ನು ಗಮನಿಸ್ಕೊಂಡಾಗ ಕರ್ನಾಟಕದಲ್ಲಿ
ಈ ನದಿ ಕರ್ನಾಟಕದಲ್ಲಿ ಈ ನದಿ ಸುಮಾರು 480 ಕಿಲೋಮೀಟರ್ಗಳಷ್ಟು ಉದ್ದ. ಇದು ಅಪ್ರಾಕ್ಸಿಮೇಟ್ ಹೇಳಕತ್ತೆ ನಾನು. ಮತ್ತು ನೀವು ಇಲ್ಲ ಸರ್ ಈ ಬುಕ್ದಾಗ ಆ ರೀತಿ ಇದೆ ಈ ರೀತಿ ಇದೆ ಅಂತಂದೇಳಿ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮಾರು 480 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಹೋಗ್ತದೆ. 480 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಹೋಗಿರೋದ್ರಿಂದ ಇದರಷ್ಟು ಉದ್ದ ಕರ್ನಾಟಕದಲ್ಲಿ ಯಾವುದೇ ನದಿಗಳ ಹರಿವಿನ ಪಾತ್ರ ಇಲ್ಲ. ಹಾಗಾಗಿ ಇದು ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ. ಇದು ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ. ಇದು ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ದಟ್ ಈಸ್ ಕೃಷ್ಣ. ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು ಅಂದರೆ ದಟ್ ಈಸ್ ಕೃಷ್ಣ. ಎಷ್ಟು ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಹೋಗ್ತದೆ ಅಂತಂದರೆ ಸುಮಾರು 480 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಹೋಗ್ತದೆ. ದಟ್ ಈಸ್ ಕೃಷ್ಣಾ ನದಿ. ಈ ಕೃಷ್ಣಾ ನದಿಗೆ ಕರ್ನಾಟಕದ ವ್ಯಾಪ್ತಿಯಲ್ಲಿ ಅಂತ ಬಂದಾಗ ಗಮನಿಸ್ರಿ, ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರುವ ಪ್ರಮುಖ ಜಲಾಶಯಗಳು ಅಂತ ಬಂದಾಗ ಅದರಲ್ಲಿ ಮೊದಲನೇದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಬರ್ತದೆ. ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಈಸ್ ನಥಿಂಗ್ ಬಟ್ ಇದನ್ನು ಸ್ಥಳೀಯವಾಗಿ ನಾವು ಆಲಮಟ್ಟಿ ಜಲಾಶಯ ಅಂತ ಕರೀತೇವೆ. ಯಾವ ಜಲಾಶಯ? ಆಲಮಟ್ಟಿ ಜಲಾಶಯ. ಆಲಮಟ್ಟಿ ಜಲಾಶಯ ಇದು ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಎಸ್ ಗಮನಿಸ್ರಿ. ಇಲ್ಲಿ ಪ್ರಮುಖ ಜಲಾಶಯಗಳು ಅಂತ ಬಂದಾಗ ಮೊದಲನೇದ್ದು ಗಮನಿಸಿ, ಕೃಷ್ಣಾ ನದಿಗೆ ಪ್ರಮುಖ ಜಲಾಶಯಗಳು ಅಂತ ಬಂದಾಗ ಮೊದಲನೇದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇದನ್ನು ನಾವು ಸ್ಥಳೀಯವಾಗಿ ಆಲಮಟ್ಟಿ ಜಲಾಶಯ ಅಂತ ಕರೀತೇವೆ. ಓಕೆ, ಯಾವ ಜಲಾಶಯ? ಆಲಮಟ್ಟಿ ಜಲಾಶಯ. ಈ ಆಲಮಟ್ಟಿ ಜಲಾಶಯ ಎಟ್ ಪ್ರೆಸೆಂಟ್ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿಯ ಬಳಿ ನಿರ್ಮಾಣಗೊಂಡಿರತಕ್ಕಂಥದ್ದು. ಈ ಆಲಮಟ್ಟಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತಂದರೆ ಕೃಷ್ಣಾ ನದಿಗಾದರೆ, ಇನ್ನೊಂದು ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರುವ ಜಲಾಶಯ ಅಂತಂದರೆ ದಟ್ ಈಸ್ ಬಸವಸಾಗರ ಜಲಾಶಯ ಅಂತ ಬರ್ತದೆ. ಇನ್ನೊಂದು ಯಾವುದು? ಬಸವಸಾಗರ ಜಲಾಶಯ ಅಂತ ಬರ್ತದೆ. ಈ ಬಸವಸಾಗರ ಜಲಾಶಯವನ್ನು ಸ್ಥಳೀಯವಾಗಿ ನಾರಾಯಣಪುರ ಜಲಾಶಯ ಅಂತ ಕರೀತಾರೆ. ಯಾವ ಜಲಾಶಯ? ನಾರಾಯಣಪುರ ಜಲಾಶಯ ಅಂತ ಕರೀತಾರೆ. ಎಟ್ ಪ್ರೆಸೆಂಟ್ ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನೊಳಗಿದೆ. ಮೊದಲು ಇದು ಸುರಪುರ ತಾಲೂಕಿನೊಳಗಿತ್ತು ಅಂತ ಹೇಳ್ತಾರೆ. ಈಗ ಹೊಸದಾಗಿ ಹುಣಸಗಿ ತಾಲೂಕು ಆಗ್ಯದ. ಈಗ ಎಟ್ ಪ್ರೆಸೆಂಟ್ ಇದು ಹುಣಸಗಿ ತಾಲೂಕಿನ ವ್ಯಾಪ್ತಿಯೊಳಗೆ ಬರ್ತದೆ. ದಟ್ ಈಸ್ ಬಸವಸಾಗರ ಜಲಾಶಯ. ಓಕೆ, ಯಾಕೆ ಇವುಗಳನ್ನ ಇಲ್ಲಿ ನಾರಾಯಣಪುರ ಜಲಾಶಯ ಅಂತಲೇ ಬರಿಬೋದಾಗಿತ್ತು, ಆಲಮಟ್ಟಿ ಜಲಾಶಯ ಅಂತಲೇ ಬರಿಬೋದಾಗಿತ್ತು ಅಂತ ಬಂದಾಗ, ಬಟ್ ನಮಗೆ ಪ್ರಶ್ನೆ ಕೇಳ್ತಾನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತ ಪ್ರಶ್ನೆ ಕೇಳ್ತಾನೆ, ಅಥವಾ ಬಸವಸಾಗರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಆ ವ್ಯಾಪ್ತಿಯನ್ನು ಗಮನಿಸ್ಕೊಂಡಾಗ ಇವು ನಿಮಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ನೀವು ಒಂದಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸ್ಕೊಳ್ಳಿ. ಆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲೆಲ್ಲ ಬಸವಸಾಗರ ಜಲಾಶಯವನ್ನು ಯಾವ ನದಿಗೆ ಅಡ್ಡಲಾಗಿ ಅಂತಲೇ ಪ್ರಶ್ನೆ ಕೇಳಿರೋದು ನಿಮಗೆ. ಇದು ಕರ್ನಾಟಕದಲ್ಲಿನ ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿರುವ ಅಥವಾ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರುವ ಜಲಾಶಯಗಳಾದರೆ, ಇನ್ನು ಕೃಷ್ಣಾ ನದಿ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ, ನಾನು ನಿನ್ನೆ ಈ ಉತ್ತರದ ಮೈದಾನ ಹೇಳಬೇಕಾದ್ರೆ ಚರ್ಚೆ ಮಾಡ್ತಾ ಇದ್ದೆ. ಕೃಷ್ಣಾ ನದಿ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಪಾತ ದಟ್ ಈಸ್ ಜಲದುರ್ಗ ಜಲಪಾತ ಅಂತ ಹೇಳಿ. ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿರುವ ಜಲಪಾತ ಅಂತ ಬಂದಾಗ ದಟ್ ಈಸ್ ಜಲದುರ್ಗ ಜಲಪಾತ. ಈ ಜಲದುರ್ಗ ಜಲಪಾತ ಪ್ರೆಸೆಂಟ್ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಬಳಿ ಇದೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಬಳಿ ಈ ಜಲಪಾತ ನಿರ್ಮಾಣಗೊಂಡಿದೆ.
ಇದನ್ನು ಬಿಟ್ಟರೆ ಮತ್ತೆ ಈ ನದಿಗೆ ಕರ್ನಾಟಕವನ್ನು ಹೊರತುಪಡಿಸಿ ಮಹಾರಾಷ್ಟ್ರದೊಳಗೆ ಕೊಯ್ನಾ ಜಲಾಶಯ ಇದೆ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಗಡಿಗಳಲ್ಲಿ ಅಲ್ಲಿ ನಾಗಾರ್ಜುನ ಸಾಗರ ಜಲಾಶಯ ಇದೆ, ಮತ್ತು ಶ್ರೀಶೈಲಂ ಜಲವಿದ್ಯುತ್ ಯೋಜನೆಯನ್ನು ಕೂಡ ನಾವು ಕಂಡುಕೊಂಡಿರ್ತಕ್ಕಂಥದ್ದು. ನಾಗಾರ್ಜುನ ಸಾಗರ ಆಮೇಲೆ ಶ್ರೀಶೈಲಂ ಅವು ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಾಶಯಗಳು. ಬಟ್ ಕರ್ನಾಟಕದ ವ್ಯಾಪ್ತಿಯೊಳಗೆ ಕೃಷ್ಣಾ ನದಿ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಅಂತಂದರೆ ದಟ್ ಈಸ್ ಜಲದುರ್ಗ ಜಲಪಾತ ಅಂತಂದೇಳಿ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇನ್ನು ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿನ ಉಪನದಿಗಳು ಅಂತ ಬಂದಾಗ, ಕೃಷ್ಣಾ ನದಿಗೆ ಕರ್ನಾಟಕದಲ್ಲಿನ ಪ್ರಮುಖ ಉಪನದಿಗಳು ಅಂತ ಬಂದಾಗ ಗಮನಿಸ್ರಿ, ಈ ಉಪನದಿಗಳಲ್ಲಿ ಮೊದಲನೇದು ಮತ್ತು ತುಂಬ ಮುಖ್ಯವಾಗಿರುವಂತಹ ಉಪನದಿ ದಟ್ ಈಸ್ ತುಂಗಭದ್ರಾ. ಯಾವುದು? ತುಂಗಭದ್ರಾ. ಎರಡನೇದು ಘಟಪ್ರಭಾ, ತುಂಗಭದ್ರಾ, ಘಟಪ್ರಭಾ. ಮೂರನೇದು ಮಲಪ್ರಭಾ. ಓಕೆ, ಘಟಪ್ರಭಾ, ಮಲಪ್ರಭಾ. ದೆನ್ ನಾಲ್ಕನೇದು ಭೀಮಾ, ಆ್ಯಂಡ್ ದೆನ್ ಐದನೇದು ದೋಣಿ. ಇವು ಕರ್ನಾಟಕದಲ್ಲಿ ಹಾದು ಕೃಷ್ಣಾ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿಗಳು. ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ ಮತ್ತು ದೋಣಿ. ಇವಾಗ ಇವು ಒಂದೊಂದೇ ನದಿಗಳನ್ನು ಇಟ್ಕೊಂಡು ಅವುಗಳ ನದಿ ವ್ಯಾಪ್ತಿಯನ್ನು ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಇವುಗಳು ಬಲದಂಡೆಯಿಂದ ಬಂದು ಸೇರಿಕೊಂಡು ಬಲದಂಡೆಯಿಂದ ಹೋಗಿ ಕೃಷ್ಣಾ ನದಿಯನ್ನು ಸೇರ್ಕೊಂಡ್ರೆ, ಈ ಭೀಮಾ ಮತ್ತು ದೋಣಿ ಇದಾವಲ್ವ ಇವು ಎಡದಂಡೆಯಿಂದ ಸೇರ್ಕೊಳ್ತವೆ. ಎಡದಂಡೆಯಿಂದ ನಾನೀಗ ಆಲ್ರೆಡಿ ಇದರ ಮುಂಚೆ ಇಲ್ಲಿ ರಿವರ್ ಮ್ಯಾಪ್ನೊಳಗೆ ಹೇಳಬೇಕಾದ್ರೆ ಬಲದಂಡೆ ಇದೆ ಯಾವುದು, ಎಡದಂಡೆ ಇದೆ ಯಾವುದು ಅಂತ ಆಲ್ರೆಡಿ ಚರ್ಚೆ ಮಾಡಿದ್ದೆ ನಾನು ನಿಮಗೆ. ಸೊ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ಕರ್ನಾಟಕದ ನದಿ ವ್ಯಾಪ್ತಿಯಲ್ಲಿ ನೆಕ್ಸ್ಟ್ ಒಂದಿಷ್ಟು ಇದು ಕೊಡ್ರಿ. ಓಕೆ, ಒಂದು ಸ್ವಲ್ಪ ಈ ತಾಂತ್ರಿಕ ದೋಷಗಳನ್ನು ಸರಿಪಡಿಸ್ಕೊಳ್ಳಿ. ಒಂದಿಷ್ಟು ಗಮನಿಸ್ರಿ, ಈ ತಾಂತ್ರಿಕ ದೋಷಗಳನ್ನು ನೀಗಿಸ್ಕೊಂಡು ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಗಮನಿಸ್ರಿ, ಇಲ್ಲಿ ಕೃಷ್ಣಾ ನದಿಯ ಉಪನದಿಗಳಲ್ಲಿ ಮೊದಲ ಉಪನದಿ ಅಂತ ಬಂದಾಗ ದಟ್ ಈಸ್ ತುಂಗಭದ್ರಾ. ಓಕೆ, ಈ ತುಂಗಭದ್ರಾ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗಮನಿಸ್ರಿ ಸರ್. ಈ ತುಂಗಭದ್ರಾ ನದಿ ಇದರ ಉಗಮ ಅಂತ ಬಂದಾಗ ನೋಡ್ರಿ, ಯಾವುದು ತುಂಗಭದ್ರಾ ನದಿಯ ಉಗಮ ಅಂತ ಬಂದಾಗ ಗಮನಿಸಿ, ಈ ತುಂಗಭದ್ರಾ ನದಿ ಮೊದಲು ಈ ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಎಂಬಲ್ಲಿ ಉಗಮಗೊಳ್ಳುತ್ತದೆ. ನೋಡ್ರಿ, ಇದು ಗಂಗಾಮೂಲದಲ್ಲಿ ಉಗಮಗೊಳ್ಳಬೇಕಾದ್ರೆ ಫಸ್ಟ್ ಎರಡು ಕವಲುಗಳಾಗಿ ಹರಿತದೆ. ಫಸ್ಟ್ ಎರಡು ಕವಲುಗಳು ಅಂತಂದರೆ ಈ ಗಂಗಾಮೂಲದಲ್ಲಿ ಎರಡು ತೀರ್ಥೋದ್ಭವಗಳು ಬರ್ತವೆ. ಒಂದು ನಾಗಾ ತೀರ್ಥ ಅಂತ ಬರ್ತದೆ, ಒಂದು ನಾಗಾ ತೀರ್ಥ, ಇನ್ನೊಂದು ವರಾಹ ತೀರ್ಥ ಅಂತ ಬರ್ತದೆ. ನಾಗಾ ತೀರ್ಥ ಮತ್ತು ವರಾಹ ತೀರ್ಥ ಅಂತ ಬರ್ತದೆ. ಈ ನಾಗಾ ತೀರ್ಥದಲ್ಲಿ ತುಂಗಾ ನದಿ ಉಗಮಗೊಳ್ಳುತ್ತದೆ. ನಾಗಾ ತೀರ್ಥದಲ್ಲಿ ತುಂಗಾ ನದಿ, ವರಾಹ ತೀರ್ಥದಲ್ಲಿ ಭದ್ರಾ ನದಿ ಉಗಮಗೊಳ್ಳುತ್ತದೆ. ಈ ಎರಡೂ ನದಿಗಳು ವರಾಹ ಯಾವುದು ತುಂಗಾ ಆನಂತರ ಭದ್ರಾ, ಎರಡೂ ನದಿಗಳು ಏನಾಗ್ತವೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿಯ ಬಳಿ ಎರಡೂ ನದಿಗಳು ಸಂಧಿಸಿ ಅಲ್ಲಿಂದ ಈ ನದಿ ಏನಾಗ್ತದೆ ತುಂಗಭದ್ರಾ ಎನ್ನುವ ಹೆಸರಿನ ಮೂಲಕ ಹಾದುಹೋಗ್ತದೆ. ಅಲ್ಲಿಂದ ಈ ನದಿ ತುಂಗಭದ್ರಾ ಎನ್ನುವ ಹೆಸರಿನ ಮೂಲಕ ಹಾದು ಹೋಗ್ತದೆ. ನೆನಪಿರಲಿ, ಇದು ಫಸ್ಟ್ ಉಗಮಗೊಳ್ಳೋದು ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಈ ಗಂಗಾಮೂಲದಲ್ಲಿ ಎರಡು ತೀರ್ಥೋದ್ಭವಗಳು, ಒಂದು ನಾಗಾ ತೀರ್ಥ, ಇನ್ನೊಂದು ವರಾಹ ತೀರ್ಥ. ನಾಗಾ ತೀರ್ಥದಲ್ಲಿ ತುಂಗಾ ನದಿ, ವರಾಹ ತೀರ್ಥದಲ್ಲಿ ಭದ್ರಾ ನದಿ. ಎರಡೂ ನದಿಗಳು ಏನಾಗ್ತವೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿಯ ಬಳಿ ಸಂಧಿಸಿ ಮತ್ತೆ ತುಂಗಭದ್ರಾ ಎನ್ನುವ ಹೆಸರಿನ ಮೂಲಕ ಹಾದು ಹೋಗ್ತವೆ. ಬಟ್ ಇಲ್ಲಿ ಗಮನಿಸ್ರಿ, ತುಂಗಾ ನದಿ ಹಾದು ಹೋಗಬೇಕಾದ್ರೆ ಸಂದರ್ಭದಲ್ಲಿ ತುಂಗಭದ್ರಾ ನದಿ ಹಾದು ಹೋಗಬೇಕಾದ ಸಂದರ್ಭದಲ್ಲಿ
ಈ ಕರ್ನಾಟಕದ ನದಿ ವ್ಯವಸ್ಥೆ ವ್ಯಾಪ್ತಿಯೊಳಗೆ ಇದು ಹಾದು ಹೋಗಬೇಕಾದ್ರೆ ಗಮನಿಸಿ, ತುಂಗಾ ನದಿ ಹಾದು ಹೋಗಬೇಕಾದ್ರೆ ಎರಡು ಕವಲುಗಳಾಗಿ ಹಾದು ಆ ನಂತರ ಇದು ಹರಿವಿನ ವ್ಯಾಪ್ತಿಯನ್ನು ಗಮನಿಸ್ಕೊಂಡಾಗ, ಯಾವುದು ತುಂಗಾ ನದಿಯ ಹರಿವಿನ ವ್ಯಾಪ್ತಿಯನ್ನು ಗಮನಿಸ್ಕೊಂಡಾಗ ಇದು ನೋಡ್ರಿ, ಇದು ಉತ್ತರ ಆದರೆ ಇದು ಈಶಾನ್ಯ. ಓಕೆನಾ? ಇದು ಈಶಾನ್ಯ. ಈ ನದಿ ಕರ್ನಾಟಕದಲ್ಲಿ ಹರಿಯುವ ಸಂದರ್ಭದೊಳಗೆ ಇದು ಈಶಾನ್ಯ ದಿಕ್ಕಿನಲ್ಲಿ ಹರಿತದೆ. ನೆನ್ಪಿಟ್ಕೊಳ್ಳಿ, ಯಾವ ದಿಕ್ಕಿನಲ್ಲಿ ಹರಿತದೆ? ಈಶಾನ್ಯ ದಿಕ್ಕಿನಲ್ಲಿ ಹರಿತದೆ. ಇದನ್ನು ಆಧಾರವಾಗಿಟ್ಕೊಂಡು ನಿಮಗೆ ಪ್ರಶ್ನೆ ಕೇಳ್ತಾನೆ, ಇಡೀ ಏಷ್ಯಾದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವ ಏಕೈಕ ನದಿ ಯಾವುದು ಅಂದರೆ ದಟ್ ಈಸ್ ತುಂಗಭದ್ರಾ ನದಿ. ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇಡೀ ಏಷ್ಯಾದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂತಹ ಏಕೈಕ ನದಿ ಅಂದರೆ ದಟ್ ಈಸ್ ತುಂಗಭದ್ರಾ ನದಿ. ಇದರ ಹರಿವಿನ ಪಾತ್ರ ಈಶಾನ್ಯ ದಿಕ್ಕಿಗಿದೆ. ಯಾವಾಗಿದು ಕರ್ನಾಟಕವನ್ನು ಪ್ರವೇಶಿಸಿದ ಯಾವಾಗಿದು ಕರ್ನಾಟಕದ ಗಡಿ ವ್ಯಾಪ್ತಿಯ ನಂತರ ಇದು ಹರಿವಿನ ಪಾತ್ರ ಇರ್ತದಲ್ಲ, ಅಲ್ಲಿ ಮತ್ತೆ ಪೂರ್ವಾಭಿಮುಖವಾಗಿ ಹಾದು ಕೃಷ್ಣಾ ನದಿಯನ್ನು ಸೇರಿಕೊಳ್ತಕ್ಕಂಥದ್ದು. ಆದರೆ ತುಂಗಭದ್ರಾ ನದಿಯ ಹರಿವಿನ ವ್ಯಾಪ್ತಿ ಕರ್ನಾಟಕದೊಳಗೆ ಈಶಾನ್ಯ ದಿಕ್ಕಿಗಿದೆ. ಇದನ್ನು ಆಧಾರವಾಗಿಟ್ಕೊಂಡು ನಮಗೆ ಪ್ರಶ್ನೆ ಕೇಳಿದಾನೆ, ಇಡೀ ಏಷ್ಯಾದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವ ಏಕೈಕ ನದಿ ಯಾವುದು ಅಂದರೆ ದಟ್ ಈಸ್ ತುಂಗಭದ್ರಾ ನದಿ. ಕ್ಲಿಯರ್ ಸರ್? ಇವುಗಳ ಜೊತೆಗೆ ಇನ್ನೊಂದಿಷ್ಟು ನದಿಗಳಿದ್ದಾವೆ, ಅದೊಂದಿಷ್ಟು ನೆನ್ಪಿಟ್ಕೊಳ್ಳಿ. ಇದು ನೋಡ್ರಿ, ಸೌತ್ ಆಫ್ರಿಕಾ ಖಂಡ ಇದು. ಓಕೆನಾ? ಈ ಸೌತ್ ಆಫ್ರಿಕಾ ಖಂಡದಲ್ಲಿ ಇಲ್ಲೊಂದು ನದಿ ಇದೆ. ಈ ನದಿ ಪ್ರಪಂಚದ ಅತ್ಯಂತ ಉದ್ದವಾದ ನದಿ. ಇದು ಆಲ್ಮೋಸ್ಟ್ ಪ್ರಪಂಚದಾದ್ಯಂತ ನದಿಗಳು ಒಂದು ಪಶ್ಚಿಮಕ್ಕೆ ಹರಿತಿರ್ತವೆ, ಇಲ್ಲ ಒಂದು ಪೂರ್ವಕ್ಕೆ ಹರಿತಿರ್ತವೆ ಆಲ್ಮೋಸ್ಟ್ ನದಿಗಳು. ಆದರೆ ಈ ನೈಲ್ ನದಿ ಇದು ನೇರವಾಗಿ ಏನಾಗುತ್ತೆ, ಉತ್ತರಕ್ಕೆ ಹರಿತದೆ. ಇದು ನೇರವಾಗಿ ಉತ್ತರಕ್ಕೆ. ಪ್ರಪಂಚದಲ್ಲಿ ಉತ್ತರಕ್ಕೆ ಹರಿಯುವಂತಹ ನದಿ ಅಂತ ಬಂದಾಗ ದಟ್ ಈಸ್ ನೈಲ್ ನದಿ. ಇದು ಹೋಗಿ ಮೆಡಿಟರೇನಿಯನ್ ಸಮುದ್ರವನ್ನು ಸೇರ್ಕೊಳ್ತಿರ್ತದೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇವುಗಳ ಜೊತೆಗೆ ಆಮೇಲೆ ಪ್ರಪಂಚದ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಒಂದು ಸ್ವಲ್ಪ ಇಲ್ಲಿ ಅಕ್ಷಾಂಶಗಳ ವ್ಯಾಪ್ತಿಯನ್ನು ಗಮನಿಸ್ಕೊಂಡಾಗ, ಗಮನಿಸಿ ಸರ್, ಈ ನದಿ ವ್ಯವಸ್ಥೆ ಇದು ಈಶಾನ್ಯ ದಿಕ್ಕಿಗೆ, ಇದು ಉತ್ತರ ದಿಕ್ಕಿಗೆ ಆದ್ರೆ ಇಲ್ಲೊಂದಿಷ್ಟು ನಿಮಗೆ ಜನರಲ್ ನಾಲೆಡ್ಜ್ ಆಧಾರದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ. ಆ ಒಂದು ವ್ಯಾಪ್ತಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ 2 ಬಾರಿ ಹಾದು ಹೋಗುವ ನದಿ ಯಾವುದು ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ದಟ್ ಈಸ್ ಮಾಹಿ ನದಿ. ಇದು ಭಾರತದ ವ್ಯಾಪ್ತಿಯೊಳಗೆ ಹಾದು ಹೋಗ್ತದೆ. ಮಾಹಿ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಸಂಧಿಸುತ್ತೆ. ಇದೇ ದಕ್ಷಿಣ ಆಫ್ರಿಕಾ ಅಥವಾ ಆಫ್ರಿಕಾ ಖಂಡದೊಳಗೆ ಕಾಂಗೋ ಅಥವಾ ಝೈರ್ ಎನ್ನುವಂತಹ ನದಿ ಬರ್ತದೆ. ಕಾಂಗೋ ಅಥವಾ ಝೈರ್ ಎನ್ನುವ ನದಿ ಬರ್ತದೆ. ಇದು ಈ ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗ್ತದೆ. ದಟ್ ಈಸ್ ಕಾಂಗೋ ಅಥವಾ ಝೈರ್ ಎನ್ನುವಂತಹ ನದಿ. ಇದು ಜಕ್ ರಿಪಬ್ಲಿಕ್ ಆಫ್ ಕಾಂಗೋದೊಳಗೆ ಕಂಡು ಬರ್ತದೆ. ಅದಾದಮೇಲೆ ಈ ಮಕರ ಸಂಕ್ರಾಂತಿ ವೃತ್ತದ ಮೇಲೆ 2 ಬಾರಿ ಹಾದು ಹೋಗುವ ನದಿ ಲಿಂಪೋಪು ಅಂತ ಬರ್ತದೆ. ಯಾವುದು? ಲಿಂಪೋಪು. ಈ ಲಿಂಪೋಪು ನದಿ ಇದು ದಕ್ಷಿಣ ಆಫ್ರಿಕಾದ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ದಕ್ಷಿಣ ಆಫ್ರಿಕಾ ಮತ್ತು ಬೋಟ್ಸ್ವಾನ್ ಅಂತ ಬರ್ತವೆ. ಆ 2 ರಾಷ್ಟ್ರಗಳಲ್ಲಿ ಹಾದು ಹೋಗ್ತದೆ. ದಟ್ ಈಸ್ ಲಿಂಪೋಪು. ಇದು ಮಕರ ಸಂಕ್ರಾಂತಿ ವೃತ್ತದ ಮೇಲೆ 2 ಬಾರಿ. ಮಾಹಿ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ. ಆಮೇಲೆ ಕಾಂಗೋ ಅಥವಾ ಝೈರ್ ಇದು ಸಮಭಾಜಕ ವೃತ್ತವನ್ನು 2 ಬಾರಿ ಸಂಧಿಸುವಂತಹ ನದಿಗಳು. ನೋಡ್ರಿ, ಇಲ್ಲಿದೇನು ಈಶಾನ್ಯ ದಿಕ್ಕಿಗೆ ಹರಿಯುವ ನದಿ ಎನ್ನುವಂತಹ ವ್ಯಾಪ್ತಿ ಏನಿತ್ತಲ್ಲ, ಇದೇ ವ್ಯಾಪ್ತಿಯನ್ನು ಅನುಸರಿಸಿ ಮತ್ತೆ ಬೇರೆ ಕಡೆ ಏನಾದರೂ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋ ಆಧಾರಕ್ಕೆ ಇದೊಂದಿಷ್ಟು ಇಲ್ಲಿ ಚರ್ಚೆ ಮಾಡಿದ್ದು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಓಕೆನಾ? ದೆನ್ ನೆಕ್ಸ್ಟ್ ಸರ್, ಕರ್ನಾಟಕದ ವ್ಯಾಪ್ತಿ ಅಂತ ಬಂದಾಗಿನ ಕರ್ನಾಟಕದ ವ್ಯಾಪ್ತಿಯ ನದಿ ವ್ಯವಸ್ಥೆ ಅಂತ ಬಂದಾಗ ಇಲ್ಲಿ ಗಮನಿಸಿ, ಅದರಲ್ಲಿ ಮುಖ್ಯವಾಗಿ ತುಂಗಭದ್ರಾ ನದಿ ವ್ಯವಸ್ಥೆ. ಯಾವುದು? ತುಂಗಭದ್ರಾ ನದಿ ವ್ಯವಸ್ಥೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಈ ನದಿ ಕರ್ನಾಟಕದಲ್ಲಿ ಯಾವುದು? ತುಂಗಭದ್ರಾ ನದಿ ಕರ್ನಾಟಕದಲ್ಲಿ ಸುಮಾರು 380 ಕಿಲೋಮೀಟರ್ಗಳಷ್ಟು ಉದ್ದ ಹಾದು 380 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ಇದು ಮುಂದೆ ಏನಾಗ್ತದೆ, ಆಂಧ್ರ ಪ್ರದೇಶದ ಆಲಂಪುರ್ ಬಳಿ ಕೃಷ್ಣಾ ನದಿಯನ್ನು ಸೇರ್ಕೊಳ್ತದೆ. ಈ ತುಂಗಭದ್ರಾ ನದಿಗೆ ಒಂದಿಷ್ಟು ಉಪನದಿಗಳಿದ್ದಾವೆ. ತುಂಗಭದ್ರಾ ನದಿಗೆ ಒಂದಿಷ್ಟು ಉಪನದಿಗಳು. ಈ ತುಂಗಭದ್ರಾ ನದಿಯನ್ನು ಸೇರುವಂತಹ ಉಪನದಿಗಳ ವ್ಯಾಪ್ತಿ ಅಂತ ಬಂದಾಗ ಮೊದಲನೇದು ಇಲ್ಲಿ ವರದಾ ಅಂತ ಬರ್ತದೆ. ವರದಾ. ಎರಡನೇದು ವೇದಾವತಿ ಅಂತ ಬರ್ತದೆ. ವರದಾ, ವೇದಾವತಿ. ಆನಂತರ ಮೂರನೇದು ವರದಾ, ವೇದಾವತಿ, ಕುಮದ್ವತಿ ಅಂತ ಬರ್ತದೆ. ಯಾವುದು? ಕುಮದ್ವತಿ. ಆಮೇಲೆ
ಮೂರನೇದ್ದು ಇಲ್ಲಿ ಇನ್ನೊಂದು ಸುವರ್ಣಮುಖಿ ಅಂತ ಬರ್ತದೆ. ಯಾವುದು ಸರ್? ಸುವರ್ಣಮುಖಿ ಅಂತ ಬರ್ತದೆ. ಈ ಆಲ್ಮೋಸ್ಟ್ ನದಿಗಳೇನಾಗ್ತವೆ, ಇವುಗಳು ತುಂಗಭದ್ರಾ ನದಿಯನ್ನು ಸೇರುವಂತಹ ಉಪನದಿಗಳು. ಸ್ಲೈಡ್ ಇದು ತುಂಗಭದ್ರಾ ನದಿಯನ್ನು ಸೇರುವಂತಹ ಉಪನದಿಗಳಾಗಿದ್ದಾವೆ. ಎಸ್, ಇಲ್ಲಿ ಗಮನಿಸ್ರಿ. ಈಗ ಇದು ತುಂಗಭದ್ರಾ ನದಿ ವ್ಯವಸ್ಥೆ ಇದೆ, ಹೌದಾ? ಇದು ತುಂಗಭದ್ರಾ. ನೋಡ್ರಿ, ಈ ತುಂಗಭದ್ರಾ ನದಿ ಇದು ನೋಡ್ರಿ, ಇದು ಹಾದು ಹೋಗಬೇಕಾದ ಸಂದರ್ಭದೊಳಗೆ ಗಮನಿಸಿ, ಇದು ತುಂಗ, ಇದು ಭದ್ರಾ, ಎರಡೂ ನದಿಗಳು ಸೇರಿದ ಮೇಲೆ ಇದು ತುಂಗಭದ್ರಾ. ಹರಿವಿನ ವ್ಯಾಪ್ತಿ ಇದೇನಾಗಿದೆ, ಈಶಾನ್ಯ ದಿಕ್ಕಿಗಿದೆ. ಈ ಈಶಾನ್ಯ ದಿಕ್ಕಿಗೆ ಹರಿಯುವ ಈ ನದಿಗೆ ಬಂದು ಸೇರುವಂತಹ ಉಪನದಿಗಳಂತ ಬಂದಾಗ ಮೊದಲನೇದ್ದು ವರದಾ ಬಂದು ಸೇರ್ಕೊಳ್ತದೆ. ವರದಾ ಆದಮೇಲೆ ದೆನ್ ನೆಕ್ಸ್ಟು ಇದು ವೇದಾವತಿ ನದಿ, ಓಕೆನಾ? ಈ ವೇದಾವತಿ ನದಿಗೆ ಮತ್ತೆ ಇನ್ನೊಂದು ಚಿಕ್ಕ ವೇದಾವತಿ ಅಂತ ಬಂದು ಸೇರ್ಕೊಳ್ತದೆ. ಅವುಗಳಾದಮೇಲೆ ಕುಮದ್ವತಿ, ಆನಂತರ ಸುವರ್ಣಮುಖಿ ಅನ್ನುವಂತಹ ನದಿಗಳು ಕೂಡ ಹೋಗಿ ಸೇರ್ಕೊಳ್ತವೆ. ಇಲ್ಲಿ ತುಂಬ ಮುಖ್ಯವಾಗಿ ಈ ತುಂಗಭದ್ರಾ ನದಿಯ ಉಪನದಿಗಳಲ್ಲಿ ವೆರಿ ಇಂಪಾರ್ಟೆಂಟ್ ಈ ವೇದಾವತಿ ನದಿ. ಈ ವೇದಾವತಿ ನದಿಯನ್ನು ನಾವು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಹರಿಬೇಕಾದ್ರೆ ಇದನ್ನು ನಾವು ಹಗರಿ ಅಂತ ಕರಿತೇವೆ, ನೆನಪಿಟ್ಕೊಳ್ಳಿ. ಈ ತುಂಗಭದ್ರಾ ನದಿಯ ಉಪನದಿಯಾಗಿರುವ ಪ್ರಮುಖ ಉಪನದಿಯಾಗಿರುವ ವೇದಾವತಿ ನದಿಯನ್ನು ನಾವು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಬಾರ್ಡರಲ್ಲಿ ಹರಿಬೇಕಾದ್ರೆ ಇದನ್ನು ನಾವು ಹಗರಿ ಅಂತ ಕರಿತೇವೆ. ಹಗರಿ ಈಸ್ ನಥಿಂಗ್ ಬಟ್ ವೇದಾವತಿನೇ. ಈ ವೇದಾವತಿ ನದಿ ಈ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ದಡೇಸೂಗೂರು ಬಳಿ ಏನಾಗ್ತದೆ, ತುಂಗಭದ್ರಾ ನದಿಯನ್ನು ಸೇರ್ಕೊಳ್ತದೆ. ಕ್ಲಿಯರ್ ಸರ್? ಈ ವೇದಾವತಿ ನದಿ ಯಾಕೆ ಇಲ್ಲಿ ತುಂಬ ಮುಖ್ಯ ಅಂತ ಬಂದಾಗ, ವೇದಾವತಿ ನದಿಗೆ ಏಷ್ಯಾದಲ್ಲಿನೇ ಮೊದಲ ಬಾರಿಗೆ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ದಟ್ ಈಸ್ ವಾಣಿ ವಿಲಾಸ ಸಾಗರ ಜಲಾಶಯ. ಓಕೆನಾ? ಯಾವುದು? ವಾಣಿ ವಿಲಾಸ ಸಾಗರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ವೇದಾವತಿ ನದಿಗೆ ಅಡ್ಡಲಾಗಿ. ದಟ್ ಈಸ್ ಏಷ್ಯಾದ ಮೊದಲ ಜಲಾಶಯ ಆಗಿರ್ತಕ್ಕಂಥದ್ದು. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈ ವೇದಾವತಿ ಇದು ಯಾವ ನದಿಯ ಉಪನದಿ ಅಂತಂದರೆ ತುಂಗಭದ್ರಾ ನದಿಯ ಉಪನದಿ. ಈ ವೇದಾವತಿ ನದಿಗೆ ನಿರ್ಮಾಣ ಮಾಡಲಾಗಿರುವ ಜಲಾಶಯ ಅಂತ ಬಂದಾಗ ದಟ್ ಈಸ್ ವಾಣಿ ವಿಲಾಸ ಸಾಗರ ಜಲಾಶಯ. ಇದು ಏಷ್ಯಾದ ಮೊದಲ ಜಲಾಶಯ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ತುಂಗಭದ್ರಾ ನದಿಯ ವ್ಯಾಪ್ತಿ ಅಂತ ಬಂದಾಗ, ತುಂಗಭದ್ರಾ ನದಿಯ ವ್ಯಾಪ್ತಿ ಅಂತ ಬಂದಾಗ ಗಮನಿಸಿ, ಈ ನದಿಗೆ ನಿರ್ಮಾಣ ಮಾಡಲಾಗಿರುವ ಪ್ರಮುಖ ಜಲಾಶಯಗಳು ಅಂತ ಬಂದಾಗ, ಪ್ರಮುಖ ಜಲಾಶಯಗಳು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ಗೆ ತುಂಗಾ ಮತ್ತು ಭದ್ರಾ ಎರಡು ಕವಲುಗಳಾಗಿ ಹಾದು ಬರಬೇಕಾದ್ರೆ, ತುಂಗಾ ಮತ್ತು ಭದ್ರಾ ಎರಡು ಕವಲುಗಳಾಗಿ ಬರಬೇಕಾದ್ರೆ ಇಲ್ಲಿ ತುಂಗಾ ನದಿಗೆ ಮೊದಲಿಗೆನೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯೊಳಗೆ ಗಾಜನೂರು ಬಳಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ದಟ್ ಈಸ್ ಗಾಜನೂರು ಜಲಾಶಯ. ತುಂಗಾ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಲಾಶಯ ನಿರ್ಮಾಣ ಮಾಡಲಾಗಿದೆ. ದಟ್ ಈಸ್ ಗಾಜನೂರು ಜಲಾಶಯ. ಇದು ಶಿವಮೊಗ್ಗ ಜಿಲ್ಲೆಯೊಳಗಿರ್ತಕ್ಕಂಥದ್ದು. ನಾವು ಅದನ್ನು ತುಂಗಾ ಜಲಾಶಯ ಅಂತಲೂ ಕೂಡ ಕರೀತೇವೆ. ಅದಾದಮೇಲೆ ಭದ್ರಾ ನದಿಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿಯ ಬಳಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಅದನ್ನು ನಾವು ಲಕ್ಕವಳ್ಳಿ ಜಲಾಶಯ ಅಂತಲೂ ಕೂಡ ಕರೀತಾ ಇದ್ದೇವೆ, ಅಥವಾ ಭದ್ರಾ ಜಲಾಶಯ ಅಂತಲೂ ಕೂಡ ಕರೀತೇವೆ. ಇದು ತುಂಗಭದ್ರಾ ನದಿ ಎರಡೂ ಸೇರೋದಕ್ಕಿಂತ ಮುಂಚೆ ನಿರ್ಮಾಣ ಮಾಡಲಾಗಿರುವಂಥ ಜಲಾಶಯಗಳು. ಒಂದು ಗಾಜನೂರು ಜಲಾಶಯ, ಇನ್ನೊಂದು ಲಕ್ಕವಳ್ಳಿ ಜಲಾಶಯ. ಈ ಎರಡೂ ನದಿಗಳು ಸೇರಿಕೊಂಡು ತುಂಗಭದ್ರಾ ನದಿಯಾಗಿ ಹಾದು ಬರಬೇಕಾದ ಸಂದರ್ಭದಲ್ಲಿ, ಈ ತುಂಗಭದ್ರಾ ನದಿಗೆ ಮತ್ತೆ ಈ ಪ್ರಸ್ತುತ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಇಲ್ಲಿ ಮಲ್ಲಾಪುರ ಎಂಬಲ್ಲಿ, ವಿಜಯನಗರ ಜಿಲ್ಲೆಯ ಮಲ್ಲಾಪುರದ ಬಳಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಅದನ್ನು ನಾವು ಮಲ್ಲಾಪುರ ಜಲಾಶಯ ಅಥವಾ ಪಂಪಸಾಗರ ಜಲಾಶಯ ಅಂತ ಕರೀತೇವೆ. ಯಾವುದು? ಪಂಪಸಾಗರ ಜಲಾಶಯ. ಈ ಪಂಪಸಾಗರ ಜಲಾಶಯವನ್ನು ಮಲ್ಲಾಪುರ ಜಲಾಶಯ, ತುಂಗಭದ್ರಾ ಜಲಾಶಯ, ಆಮೇಲೆ ಮುನಿರಾಬಾದ್ ಜಲಾಶಯ, ಈ ಥರ ಎಲ್ಲ ಸ್ಥಳೀಯವಾಗಿ ಹೆಸರುಗಳಿಂದ ಗುರುತಿಸ್ಕೊತವೆ. ದಟ್ ಈಸ್ ತುಂಗಭದ್ರಾ ನದಿಗೆ ಈ ವ್ಯಾಪ್ತಿಯಲ್ಲಿ ಕಂಡುಬರ್ತದೆ. ಅದು ಗಮನಿಸ್ಕೊಳ್ಳಿ. ಇಲ್ಲಿದೆ ನೋಡ್ರಿ, ಇದು ತುಂಗಭದ್ರಾ ಜಲಾಶಯ. ಈ ತುಂಗಭದ್ರಾ ಜಲಾಶಯದ ವಿಶೇಷತೆ ಏನಪ್ಪಾ ಅಂತಂದರೆ, ಎಟ್ ಪ್ರೆಸೆಂಟ್ ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಜಲಾಶಯ ಅಂತ ಕರೀತೇವೆ. ದಟ್ ಈಸ್ ತುಂಗಭದ್ರಾ ಜಲಾಶಯ.
ಈಗ ಕರ್ನಾಟಕದ ಜಲಾಶಯಗಳ ಬಗ್ಗೆ ಹೇಳಬೇಕಾದ್ರೆ ಒಂದೊಂದೇ ಜಲಾಶಯದ ವಿಶೇಷತೆಯನ್ನು ಮತ್ತೆ ನಾನು ಅಲ್ಲಿ ಚರ್ಚೆ ಮಾಡ್ತೇನೆ. ಇಲ್ಲಿ ಇದಿಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇದಿಷ್ಟು ಮಾಹಿತಿ ಯಾವುದಕ್ಕೆ ಅಂತಂದರೆ ತುಂಗಭದ್ರಾ ನದಿಗೆ. ತುಂಗಭದ್ರಾ ನದಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಗಂಗಾಮೂಲ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಗಂಗಾಮೂಲದಲ್ಲಿ 2 ತೀರ್ಥೋದ್ಭವಗಳು, ಒಂದು ನಾಗಾ ತೀರ್ಥದಲ್ಲಿ ತುಂಗಾ ನದಿ, ಆಮೇಲೆ ವರಾಹ ತೀರ್ಥದಲ್ಲಿ ಭದ್ರಾ ನದಿ. 2 ನದಿಗಳು ಸೇರಿಕೊಂಡು ಕೂಡಲಿ ಎಂಬಲ್ಲಿ ಸಂಧಿಸ್ಕೊಳ್ತವೆ. ಅಲ್ಲಿಂದ ಇವು ತುಂಗಭದ್ರಾ ನದಿ ಹಾಗೆ ಕರ್ನಾಟಕದಲ್ಲಿ ಈಶಾನ್ಯಾಭಿಮುಖವಾಗಿ ಹರಿದು ಹೋಗಿ ಕೃಷ್ಣಾ ನದಿಯನ್ನು ಸೇರುತ್ತೆ. ಈ ಕೃಷ್ಣಾ ನದಿಯನ್ನು ಸೇರುವ ಪೂರ್ವದೊಳಗೆ ಇವಕ್ಕೊಂದಿಷ್ಟು ಉಪನದಿಗಳು ಸೇರ್ಕೊಳ್ತವೆ. ವರದಾ, ಆನಂತರ ವೇದಾವತಿ, ಆಮೇಲೆ ಕುಮದ್ವತಿ, ಆಮೇಲೆ ಸುವರ್ಣಮುಖಿ ಎನ್ನುವಂತಹ ನದಿಗಳು ಸೇರ್ತವೆ. ಇವುಗಳಲ್ಲಿ ಈ ತುಂಗಭದ್ರಾ ನದಿಯ ಉಪನದಿಗಳಲ್ಲಿ ತುಂಬ ಇಂಪಾರ್ಟೆಂಟ್ ನದಿ ಅಂತಂದರೆ ದಟ್ ಈಸ್ ವೇದಾವತಿ. ವೇದಾವತಿ ಅದಕ್ಕೆ ಮುಖ್ಯ ಅಂತಂದರೆ ವೇದಾವತಿ ನದಿಗೆ ಏಷ್ಯಾದ ಮೊದಲ ಜಲಾಶಯ ನಿರ್ಮಾಣ ಮಾಡಲಾಗಿತ್ತು. ದಟ್ ಈಸ್ ವಾಣಿ ವಿಲಾಸ ಸಾಗರ ಜಲಾಶಯ. ಓಕೆನಾ? ಇದಿಷ್ಟು ತುಂಗಭದ್ರಾ ನದಿಯ ಉಪನದಿಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಆದರೆ ಇನ್ನು ಈ ತುಂಗಭದ್ರಾ ನದಿಗೆ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಜಲಾಶಯಗಳಂತ ಬಂದಾಗ ತುಂಗಾ ನದಿಗೆ ಗಾಜನೂರು ಜಲಾಶಯ ಶಿವಮೊಗ್ಗ ಜಿಲ್ಲೆಯಲ್ಲಿ, ಭದ್ರಾ ನದಿಗೆ ಚಿಕ್ಕಮಗಳೂರು ಜಿಲ್ಲೆಯೊಳಗೆ ಲಕ್ಕವಳ್ಳಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿತ್ತು. ಈ 2 ನದಿಗಳು ಸೇರಿ ಆನಂತರ ತುಂಗಭದ್ರಾ ಅಂತಂದೇಳಿ ಹಾದು ಹೋಗುವ ಸಂದರ್ಭದೊಳಗೆ ವಿಜಯನಗರ ಜಿಲ್ಲೆಯ ಮಲ್ಲಾಪುರದ ಬಳಿ ನಿರ್ಮಾಣ ಮಾಡಲಾಗಿರುವ ಜಲಾಶಯ ದಟ್ ಈಸ್ ಪಂಪಸಾಗರ ಜಲಾಶಯ. ಈ ಪಂಪಸಾಗರ ಜಲಾಶಯ ಎಟ್ ಪ್ರೆಸೆಂಟ್ ಕರ್ನಾಟಕದ ಅತಿದೊಡ್ಡ ನೀರಾವರಿ ಜಲಾಶಯ ಅಂತಲೂ ಕೂಡ ಕರೀತಕ್ಕಂಥದ್ದು. ಇದಿಷ್ಟು ತುಂಗಭದ್ರಾ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿ. ನಾಳೆಯ ತರಗತಿಯಲ್ಲಿ ಏನು ಇನ್ನುಳಿದ ನದಿಗಳಿದೆ ನೋಡ್ರಿ, ಕೃಷ್ಣಾ ನದಿ ಉಪನದಿಗಳು ಘಟಪ್ರಭಾ, ಮಲಪ್ರಭಾ, ಭೀಮಾ, ಆನಂತರ ಧೋಣಿ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ಚರ್ಚೆ ಮಾಡ್ತೇನೆ. ಆದ್ಮೇಲೆ ಇವತ್ತಿನ ತರಗತಿಯಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳು ಕಂಡುಬಂದವು. ಆ ತಾಂತ್ರಿಕ ದೋಷಗಳಿಗೆ ನಿಮ್ಮಲ್ಲಿ ನಾನು ಕ್ಷಮೆ ಕೋರ್ತಾ ಮುಂದಿನ ತರಗತಿಯಲ್ಲಿ ಈ ತಾಂತ್ರಿಕ ದೋಷಗಳನ್ನು ನಿವಾರಿಸಿಕೊಂಡು ಮತ್ತೆ ತರಗತಿಯನ್ನು ಉತ್ತಮವಾಗಿ ನಿಮಗೆ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್.